ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಘಲ್ಲು ಘೇಲು ಘಿಲ್ಲು ಗೆಜ್ಜೆಯ ನಾದ ಚೆಲುವ ಅಂದೂಗೆ ಗಿಳಿಪೆಂಡೆ ಇಟ್ಟ ಪುಟ್ಟ ಪಾದ ಸುರವರೆಸುತ್ತ ಪಾದ ಸರಸಿಜೋದ್ಭವನ ವದನ ನಿಲಯಳೆ ಕರುಣದಿಂದ ಪರಿ ಪಾಲಿಸು ಮಾತೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಹಸನಾದ ಮುಖವು ನಾಸಾಭರಣ ಯಶವ ಕಪೋಲ ಹೊಸ ಮುತ್ತಿನ ಚಳ ತುಂಬಿಟ್ಟ ಶ್ರವಣ ತಿಲಕವು ಹಸನ ಶಶಿ ಸೂರ್ಯರು ಆಭರಣ ಶೋಭಿಪಳೆ ಕುಸುಮ ಮುಡಿದ ಧ್ವಜನುಳ್ಳವಳೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶೃಂಗಾರವಾದ ಜಡೆ ಭಂಗಾರ ರಾಗೂಟಿ ಚೌರಿ ಪುಂಗ್ಯಾದಿಗೊಂಡೆ ಮನೋಹರ ರಂಗ ಮನೋಹರ ಗಮನೆ ವೆಂದನೆನಿಸುವ ರಂಗವಿಠಲನ ತೋರೆ ಶುಭಾಂಗೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ. ಹರೇ ಶ್ರೀನಿವಾಸ. ತುಂಬಾ ಧನ್ಯವಾದಗಳು. ನಾಗರತ್ನ ಮೇಡಮ್, ನೀವು ಮ್ಯೂಟ್ ಮಾಡ್ಕೊಳ್ರಿ. ಹಾಗೇನೆ ವೆಂಕಟರಾವ್ ಗದ್ವಾಲ್ ಸರ್, ಸಾಧ್ಯ ಆದರೆ ನಿಮ್ಮ ವಿಡಿಯೋ ಮ್ಯೂಟ್ ಮಾಡ್ಕೊಳ್ರಿ. ಎಲ್ಲರಿಗೂ ನಮಸ್ಕಾರ. ದಾಸ ಸಾಹಿತ್ಯ ಸುಧೆ ಸಮೂಹ ಪ್ರತಿ ಭಾನುವಾರದಂದು ಆಯೋಜನೆಗೊಳಿಸ್ತಾ ಇರುವಂತಹ ಉಪನ್ಯಾಸ ಸಚ್ಚಿಂತನೆ ಮಾಲಿಕೆಯಲ್ಲಿ ಇವತ್ತು ಪ್ರೊಫೆಸರ್ ಎಂ.ಆರ್. ನಾಗರಾಜು ಸರ್ ಅವರ ಯೋಗ್ಯರಾಗಿ ಭೋಗ್ಯರಾಗಿ ಈ ಮುಂದುವರಿದ ಉಪನ್ಯಾಸದ ಮಾಲಿಕೆ ಇವತ್ತು ಆಯೋಜಿಸಲಾಗ್ತಾ ಇದೆ. ಪ್ರೊಫೆಸರ್ ಎಂ.ಆರ್. ನಾಗರಾಜು ಸರ್ ಅವರು ನಮಗೆ ಹೊಸಬರೇನಲ್ಲ, ಈಗಾಗಲೇ ಅನೇಕ ಉಪನ್ಯಾಸಗಳನ್ನು ನಮ್ಮ ಸಮೂಹದಲ್ಲಿ ಅವರು ಕೊಟ್ಟಿದ್ದಾರೆ, ನೀಡಿದ್ದಾರೆ. ಇವತ್ತಿನ ಉಪನ್ಯಾಸಕ್ಕೆ ಅವರಿಗೆ ಸಮೂಹದ ಪರವಾಗಿ ಅತ್ಯಂತ ಹಾರ್ದಿಕ ಸ್ವಾಗತ ಮತ್ತು ನಮಸ್ಕಾರಗಳನ್ನ ಹೇಳ್ತಾ, ಜೊತೆಗೆ ಇವತ್ತು ಉಪನ್ಯಾಸವನ್ನ ಆಲಿಸಲಿಕ್ಕೆ ಇಲ್ಲೇ ಸೇರ್ಪಡೆಯಾಗಿರುವ ಎಲ್ಲ ಸಮೂಹದ ಸದಸ್ಯರಿಗೆ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತಾ, ಈಗ ಸರ್ ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆಲ್ಲ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಓಕೆ. ಆತ್ಮೀಯರೇ, ಕಳೆದ ಬಾರಿ ರಾಗಿ ತಂದೀರ ಭಿಕ್ಷಕೆಯಿಂದ ಒಂದು ಪದ ಅನ್ಯವಾರ್ತೆಯನ್ನು ಕುರಿತಂತೆ ನಾನು ನನ್ನ ಕೆಲವು ಅಭಿಪ್ರಾಯಗಳನ್ನ ಮಂಡಿಸ್ತಾ ಹೋದೆ.
ಒಂದು ಶಬ್ದಕ್ಕೆ 1 ಗಂಟೆ ಮಾತಾಡಬಹುದೇ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಅದನ್ನ ಪೇರಿಸ್ತಾ ಹೋದಾಗೆಲ್ಲ ಅದು ತುಂಬಾನೇ ಒಳ್ಳೆ ಪ್ರತಿಕ್ರಿಯೆಯನ್ನು ಕೂಡ ಕಂಡು ಬಂದಿದೆ. ಈಗ ತಾನೇ ನೋಡಿದೆ, ಯೂಟ್ಯೂಬ್ ಅಲ್ಲಿ 189 ಜನ ಅದನ್ನ ವೀಕ್ಷಣೆ ಮಾಡಿದ್ದಾರೆ. ನಮ್ಮ ಸಾಮಾನ್ಯ ಕಾರ್ಯಕ್ರಮಕ್ಕೆ 100 ಮೀರ್ತಾ ಇರಲಿಲ್ಲ. ಈ ಒಂದು ಜಾಲನ್ಯಾಸದ ಕಾರ್ಯಕ್ರಮದಲ್ಲಿ 190 ಜನ, ಸುಮಾರು 190 ಜನ ನೋಡಿದ್ದು ನನಗೆ ಒಂದ್ ಸ್ವಲ್ಪ ನಿಮ್ಮ ಮೇಲೆ, ನನ್ನ ಮೇಲೆ ಒಂದ್ ಸ್ವಲ್ಪ ಆತ್ಮವಿಶ್ವಾಸ ಹೆಚ್ಚಿದೆ. ಏನೇ ಆಗ್ಲಿ, ಕಳೆದ ಬಾರಿ ನಾನು ಅನ್ಯ ವಾರ್ತೆಯನ್ನು ಮಾತನಾಡುವಾಗ ಒಂದಂಶವನ್ನ ಹೆಚ್ಚು ಒತ್ತು ಕೊಟ್ಟು ಹೇಳಿದೆ. ಏನಪ್ಪಾ ಅಂದ್ರೆ, ನನಗೆ ನೇರವಾಗಿ ಸಂಬಂಧಪಟ್ಟ ನನ್ನ ದೇಹದ ನೋವು ನಲಿವುಗಳು ಕೂಡ ನಮಗೆ ಅನ್ಯ ವಾರ್ತೆಯೇ ಅನ್ನುವಂಥ ವಿಷಯ ಹೇಳಿದೆ. ಯಾಕಂದ್ರೆ ದೇಹ ನಮಗೂ ದೇಹಕ್ಕೂ ಇರುವ ಸಂಬಂಧ ಕೆಲವೇ ದಶಕಗಳದ್ದು. ಆದ್ರೆ ನಾನು ಅನ್ನೋದು ದೇಹವಲ್ಲ ಅನ್ನುವಂಥ ಪ್ರಜ್ಞೆಯಿಂದ ಮಾಡಿದಾಗ ಮಾತ್ರ ಅನ್ಯ ವಾರ್ತೆಯನ್ನ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ನಾನು ಹೇಳಿದೆ. ಅನ್ಯ ವಾರ್ತೆ ಅಂದ್ರೆ ಸಾಮಾನ್ಯವಾಗಿ ನನ್ನನ್ನು ಬಿಟ್ಟು ಉಳಿದವರು ಅಂತ ಅನ್ನೋ ಅರ್ಥದಲ್ಲೇ ಸಾಮಾನ್ಯಕ್ಕೆ ಇದಕ್ಕೆ ಅರ್ಥ ಹೇಳೋದ್ರಿಂದ ಅದು ಹಾಗಲ್ಲ. ನನ್ನನ್ನು ಬಿಟ್ಟು ಅನ್ಯರಲ್ಲ, ಎಲ್ಲರೂ ನಾನೂ ಕೂಡ ಅನ್ಯನೇ ಅನ್ನುವಂಥ ಒಂದು ಧೋರಣೆ ಈ ಪದ್ಯದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೇಳಿದೆ. ಆಮೇಲೆ ಆ ಉಪನ್ಯಾಸದ ಅಂತ್ಯದಲ್ಲಿ ನನಗೆ ಆಶ್ಚರ್ಯ ಅನ್ನಿಸುವ ರೀತಿಯಲ್ಲಿ ಏನಾಯ್ತಪ್ಪ ಅಂದ್ರೆ, ಮೊದಲನೇ ಭಾಗ ಇದೆಯಲ್ಲ, ಯೋಗ್ಯರಾಗಿ ಭೋಗ್ಯರಾಗಿ, ಅವುಗಳ ಬಗ್ಗೆನೂ ಹೀಗೆ ಚರ್ಚೆ ಮಾಡಬಹುದಲ್ವೇ ಅಂತ ಒಬ್ರು ಪ್ರಶ್ನೆ ಹಾಕಿದ್ರು. ಅದು ನಿಜವೇ. ನಾನು ಸೀದಾ ಅನ್ಯ ವಾರ್ತೆಗೆ ಹೋಗೋದ್ರ ಮೊದಲಿಂದಾನೇ ಬರ್ಬೇಕಾಗಿತ್ತು. ಅದರಿಂದ ಆ ಕೊರತೆಯನ್ನ ಇವತ್ತು ನಾನು ನಿಮ್ಮ ಮುಂದೆ ನೀಗೋದಕ್ಕೆ ಪ್ರಯತ್ನ ಪಡ್ತೇನೆ. ಆ ಹಾಡಿನ ಪಲ್ಲವಿಯಲ್ಲಿ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಅನ್ನೋಂಥ ಮಾತಿದೆ. ಅಂದ್ರೆ ಅನ್ಯವಾರ್ತೆ ಬಿಟ್ಟವರಾಗಿ ಅಂದ್ರೆ, ಅನ್ಯವಾರ್ತೆ ಅಂದ್ರೆ ಏನು ತಿಳ್ಕೊಂಡ್ವಿ ಸರಿ, ಅನ್ಯವಾರ್ತೆ ಬಿಡೋದು ಹೇಗೆ ಅನ್ನೋ ತಿಳ್ಕೊಬೇಕಾದ್ರೆ ನಾವು ಮತ್ತೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಹಿಂದಕ್ಕೆ ಹೋಗಿ ಅದಕ್ಕೆ ಯಾವ ಪೀಠಿಕೆಯನ್ನು ಹಾಕಿದ್ದಾರೆ ಪುರಂದರದಾಸರು ಅನ್ನೋದನ್ನ ತಿಳ್ಕೊಳಕ್ ಹೋದ್ರೆ, ರಾಗಿ ತಂದಿರಾ ಭಿಕ್ಷಕ್ಕೆ ಅಂದವರು ಫಸ್ಟ್ ಯೋಗ್ಯರಾಗಿ ಅಂತಿದೆ, ಆಮೇಲೆ ಭೋಗ್ಯರಾಗಿ ಅನ್ನುವಂಥದ್ದು. ಈ ಯೋಗ್ಯರಾಗಿ ಭೋಗ್ಯರಾಗಿ ಅನ್ನೋ ಪದ ಎಷ್ಟು ಮಹತ್ವದ್ದು ಅಂತ ಈಗ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಒಂದು ನಗೆಹನಿಯೊಂದಿಗೆ ಪ್ರಾರಂಭ ಮಾಡ್ತೇನೆ. ಅಮೆರಿಕಾದಲ್ಲಿ ಇಬ್ಬರು ಮಾತನಾಡಿದವರು, ದಂಪತಿಗಳು ಮಾತನಾಡಿದ್ದು ಹೀಗೆ. ಏನಂದ್ರೆ, ಮೈ ಚಿಲ್ಡ್ರನ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಕ್ವಾರ್ಲಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ. ಅಂದ್ರೆ ಏನು ಅಂದ್ರೆ, ಆ ಗಂಡ ಇದನ್ನಲ್ಲ, ಅವನು ಮುಂಚೆ ಮದುವೆ ಆಗಿದ್ದವನು, ಅವನಿಗೊಂದಷ್ಟು ಜನ ಮಕ್ಕಳಿದ್ದಾರೆ. ಹೆಂಡತಿ ಅವಳು ಮದುವೆ ಆಗಿದ್ದವಳು, ಅವಳಿಗೂ ಒಂದಷ್ಟು ಜನ ಮಕ್ಕಳಿದ್ದಾರೆ. ಇವರಿಬ್ರು ಮದುವೆ ಆದ್ಮೇಲೆ ಇವ್ರ ಮಕ್ಕಳು ಇದ್ದಾರೆ. ಅಲ್ಲಿಗೆ 3 ಬಗೆ ಮಕ್ಕಳಾಯ್ತು. ಯಾವುದು? ನನ್ನ ಮಕ್ಕಳು, ನಿನ್ನ ಮಕ್ಕಳು, ನಮ್ಮ ಮಕ್ಕಳು ಅಂತ ಹೇಳುವಂಥದ್ದು. ವಿವಾಹವಾದ ಮೇಲೆ ಕೂಡ ನಂದು ನಿಂದು ನಮ್ದು ಅನ್ನುವ ರೀತಿಯಲ್ಲಿ ನಾವು ವ್ಯವಹರಿಸುವ ಅಷ್ಟರ ಮಟ್ಟಿಗೆ ವ್ಯಾವಹಾರಿಕ ಬದುಕು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಆದರೆ ನಿಜವಾಗಿ ಯೋಚನೆ ಮಾಡಿದರೆ ಎಲ್ಲರೂ ಪ್ರಕೃತಿ ಮಾತೆಯ ಮಾಯಾದೇವಿಯ ಲಕ್ಷ್ಮಿಯ ಮಕ್ಕಳು, ವಿಷ್ಣುವಿನ ಮಕ್ಕಳು. ಆದ್ದರಿಂದ ಯಾವ ನನ್ನ ನೋವು ನಲಿವಿಗೂ ಅನ್ಯರ ನೋವು ನಲಿವಿಗೂ ಯಾವ ಭೇದವೂ ಇಲ್ಲ ಅನ್ನೋ ಅಂಥದ್ದನ್ನ ಸ್ಪಷ್ಟ ಮಾಡಿಕೊಂಡಾಗ ನಾನು ನನ್ನ ನೋವಿಗೆ ಮಾತ್ರ ಅಳುವ ಸ್ವಭಾವನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆತ್ಮೀಯರೇ, ಆ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಮೊದಲನೆಯ ಶಬ್ದ ಯೋಗ್ಯರಾಗಿ, ಆಮೇಲೆ ಭೋಗ್ಯರಾಗಿ, ಭಾಗ್ಯವಂತರಾಗಿ, ಒಂದೊಂದಾಗಿ ಹೋಗೋಣ. 3 ಒಟ್ಟಿಗೆ ಮಾಡಕ್ ಆಗೋದಿಲ್ಲ. ಈಗ ಯೋಗ್ಯ ಅನ್ನೋ ಪದನೇ ತಗೊಳ್ಳೋಣ. ಯೋಗ್ಯ ಅಂದ್ರೇನು? ಆ ಮನುಷ್ಯ ತುಂಬಾ ಯೋಗ್ಯನಾದವನು ಅಂದ್ರೆ ಸದ್ಗುಣ ಉಳ್ಳವನು ಅಂತ. ಒಂದು ಸಾಧನೆ ಮಾಡಬೇಕಾಗಿರುವ ಮನುಷ್ಯ ಸದ್ಗುಣ ಇಲ್ಲದೆ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ನೀ ಸದ್ಗುಣ ಉಳ್ಳವನಾಗು ಅಂತ ಒಂದರ್ಥ. ಎರಡನೇ ಅರ್ಥ ಯೋಗ ಉಳ್ಳವನು, ಯೋಗದ ಒಡೆಯ ಆಗು ಅಂತ ಎರಡನೇ ಅರ್ಥ ಯೋಗ್ಯ ಅನ್ನೋದಕ್ಕೆ. ಮೂರನೇ ಅರ್ಥ ಯೋಗ ಅಂದ್ರೆ ಕೂಡ್ಕೊಳ್ಳೋದು ಅಂತ.
ಎರಡು ಒಂದಾಗುವುದು ಅಂತ. ಅಂದ್ರೆ ಪ್ರತಿಯೊಬ್ಬರ ಜೊತೆಯಲ್ಲೂ ತಾದಾತ್ಮ್ಯ ಕಂಡುಕೊಳ್ಳೋದು ಅಂತ. ಆ ತಾದಾತ್ಮ್ಯ ಕಂಡುಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನು ಯೋಗ್ಯ ಅಂತ ಕರೀತಾರೆ. ಹಾಗಾಗಿ ಯೋಗ ಅಂತ ಕರೀತಾರೆ. ಆ ತಾದಾತ್ಮ್ಯ ಕಂಡುಕೊಳ್ಳುವ ಸಾಮರ್ಥ್ಯ ಉಳ್ಳವನು ಕೂಡ ಯೋಗ್ಯನಾದವನೇ, ಆತ್ಮೀಯವಾದವನೇ ಅಂತ, ಆತ್ಮೀಯನಾಗಲು ಅರ್ಹನಾದವನೇ ಅಂತ ನಾವು ಭಾವಿಸ್ಕೋಬಹುದು ಅಂತ ಅನ್ಕೊಂಡಿದೀವಿ. ಹೀಗಾಗಿ ಆತ್ಮೀಯರೇ, ಯೋಗಕ್ಕೆ ಇರುವ 3 ಅರ್ಥಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಂದರ್ಭಕ್ಕೆ ಹೊಂದಿಕೊಳ್ಳುತ್ತೆ. ಸಾಮಾನ್ಯಕ್ಕೆ ಭಾಷೆಯಲ್ಲಿ ಬಳಕೆ ಮಾಡುವ ಶಬ್ದದ ಒಂದು ಅರ್ಥವನ್ನ ಲಕ್ಷ್ಯ ಇಟ್ಕೊಂಡು ನಾವು ವ್ಯವಹಾರ ಮಾಡ್ತೀವಿ. ಆದ್ರೆ ಸಾಹಿತ್ಯ ಹಾಗಲ್ಲ, ಅದಕ್ಕಿರೋ ಎಲ್ಲಾ ಅರ್ಥಗಳನ್ನು ಒಟ್ಟಿಗೆ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಹೀಗಾಗಿ ಈ 3 ಅರ್ಥಗಳಲ್ಲಿ ಕೂಡ ಮನುಷ್ಯ ಯೋಗ್ಯನಾದ್ರೆ ಅವನಿಗೆ ಅನ್ಯವಾರ್ತೆಯನ್ನು ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಯೋಗ್ಯನಾಗೋದಕ್ಕೂ ಅನ್ಯವಾರ್ತೆ ಬಿಡೋದಕ್ಕೂ ಏನ್ ಸಂಬಂಧ ಅನ್ನೋದನ್ನ ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ನೋಡಿ, ನಮ್ಮ ಮಗು ದಾರಿಯಲ್ಲಿ ಬಿದ್ದಿದೆ ಅಂದ್ರೆ ನಾನು ಗಾಬರಿಯಾಗಿ ಓಡೋಗ್ತೀನಿ. ಪಕ್ಕದ ಮನೆ ಮಗು ಬಿದ್ದಿದ್ರೆ ಅವಾಗ್ಲೂ ಹೋಗ್ತೀನಿ, ಗಾಬರಿ ಇಲ್ದಲೇನೆ ಹೋಗ್ತೀನಿ. ಆದ್ದರಿಂದ ನಮ್ಮ ವರ್ತನೆ ಯಾವಾಗಲೂ ನನಗೆ ಸಂಬಂಧಪಟ್ಟದ್ದು ಅಂದ್ರೆ ತೀವ್ರವಾಗಿಯೂ, ನನಗೆ ಸಂಬಂಧಪಟ್ಟದ್ದಲ್ಲ ಅಂದ್ರೆ ಮಂದವಾಗಿಯೂ ಆಗುತ್ತೆ. ಈ ಭೇದ ಭಾವ ಮಾಡ್ತೀವಲ್ಲ, ಆ ಭೇದ ಭಾವ ಇಲ್ಲದೆ ಇದ್ರೆ ಆಗ ನಮ್ಗೆ ನನ್ನದೂ ಅನ್ಯವಾರ್ತೆಯೇ, ಇನ್ನೊಬ್ಬರದ್ದು ಅನ್ಯವಾರ್ತೆಯೇ ಅನ್ನೋ ಭಾವ ಬಂದಾಗ ನನ್ನ ಮೇಲೆ ನನಗೆ ಅತಿಯಾದ ಪ್ರೀತಿ ಇದೆಯಲ್ಲ, ನಾನು ಬಹಳ ಕಷ್ಟದಲ್ಲಿದ್ದೀನಿ, ನಾನೇ ದುರಂತ ನಾಯಕ, ದುರಂತ ನಾಯಕಿ ಅನ್ನೋ ಭಾವದಿಂದ ಜೀವನ ನೋಡೋ ಅಂತ ಒಂದು ಮನೋಭಾವ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಯೋಗ್ಯರಾದವರು ಉದಾರ ಚರಿತಾನಾಂ ವಸುಧೈವ ಕುಟುಂಬಕಂ ಅನ್ನೋ ಮಾತಿದೆಯಲ್ಲ, ಉದಾರ ಚರಿತ್ರರಾದವ್ರಿಗೆ ಇದು ವಸುಧೆಯ ಕುಟುಂಬ ಅಂತ. ಆ ಉದಾರ ಚರಿತ್ರರಾದವರು ಭೇದ ಭಾವ ಮಾಡಕ್ ಹೋಗಲ್ಲ. ಯಾರಾದ್ರೂ ಯಾರ ಕಷ್ಟ ಆದ್ರೂ ಒಂದೇ ಅನ್ನುವ ರೀತಿಯಲ್ಲಿ ನೋಡುತ್ತಾರೆ. ಅದರಿಂದ ಅನ್ಯವಾರ್ತೆಯನ್ನು ತನ್ನ ತ್ವವಾರ್ತೆಯನ್ನು ನೋಡಕ್ಕಾಗತ್ತೆ ಅಂತ ಒಂದು. ಎರಡನೇದೇನಂದ್ರೆ, ನಮಗೆ ಇರುವ ಸ್ವ ಅನುಕಂಪೆ, ಸೆಲ್ಫ್ ಪಿಟಿ ಇದೆಯಲ್ಲ, ಅದು ನಮ್ಮನ್ನ ಏಕಾಗ್ರತೆಗೆ ಭಂಗ ಮಾಡುತ್ತೆ. ಆ ಸೆಲ್ಫ್ ಪಿಟಿಯಿಂದ, ಸ್ವ ಅನುಕಂಪದಿಂದ ಹೊರಗೆ ಬರೋದಕ್ಕೆ ಕೂಡ ಈ ಯೋಗ ಅತ್ಯಂತ ಸಹಾಯ ಮಾಡುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು ಅಂತ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಹೇಳಬೇಕಾಗಿದೆ. ಆಮೇಲೆ ಎರಡನೇದು ಏನಪ್ಪಾ ಅಂದ್ರೆ, ಈ ರಾಗಿ ಅನ್ನುವ ಪದ, ಅದನ್ನ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳ್ದೆ, ಈ ನೆನಪು ಮಾಡ್ತೇನೆ ಅಷ್ಟೇ. ರಾಗ ಅಂದ್ರೆ ಕೆಂಪು ಬಣ್ಣ ಅಂತ, ರಾಗಿ ಅಂದ್ರೆ ಕೆಂಪು ಬಣ್ಣ ಉಳ್ಳದ್ದು ಅಂತ. ರಾಗ ಅನ್ನೋದಕ್ಕೆ ಪ್ರೀತಿ ಅನ್ನೋ ಒಂದು ಅರ್ಥ ಇದೆ. ನಮ್ಮ ಮೇಲಿನ ಪ್ರೀತಿ ಇದೆಯಲ್ಲ, ಅದು ಜಾಸ್ತಿ ಆದಾಗ ಸದಾ ನಮ್ಮ ಬಗ್ಗೆನೆ ಮಾತಾಡ್ತೀವಿ. ನಮ್ಗೆ ಇನ್ನೊಬ್ರ ಮೇಲಿನ ಪ್ರೀತಿ ಇದ್ರೆ ಅವ್ರ ಬಗ್ಗೆ ಮಾತಾಡ್ತೀವಿ. ಆದ್ದರಿಂದ ಎಲ್ಲವೂ ಏಕರೂಪದಲ್ಲಿ ತರಬೇಕಾದಂತಹ ಅಗತ್ಯ ಇದೆ ಅನ್ನೋವಂಥದ್ದು ಗಮನಿಸಬೇಕಾದ್ದು ಅನ್ನೋದನ್ನ ನೋಡಿ. ಹಾಗಂತ ರಾಗಿ ಅನ್ನೋ ಪದ ಯಾಕಿದೆ ಹಾಗಾದ್ರೆ? ಬರೀ ಯೋಗ್ಯ ಅಂತಿರ್ಬೇಕಾಗಿತ್ತು. ರಾಗಿ ಅಂದ್ರೆ ಇನ್ನೂ ಆ ರಾಗ ಉಳ್ಕೊಂಡಿದೆಯಲ್ಲ ಅನ್ಬೋದು. ಆದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಗ ಅನ್ನೋದು ಕೆಟ್ಟದ್ದು, ಕಾಮ, ಅರಿಷಡ್ ವರ್ಗಗಳದ್ದು ಕಾಮ ಅಂತ ನಾವು ಅನ್ಕೊಂಡಿದೀವಲ್ಲ. ಆದ್ರೆ ಭಗವದ್ಗೀತೆಯ ಪ್ರತಿಪಾದನೆಯಲ್ಲಿ ರಾಗ ಅನ್ನೋದು ಕೆಟ್ಟದ್ದಲ್ಲ, ಅಲ್ಲದೆ ಇರೋ ರಾಗನೂ ಉಂಟು ಅಂತ ಹೇಳಿ ಇದೆ. 7ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಬಲಂ ಬಲಮತಾವಸ್ಮಿ ಕಾಮರಾಗ ವಿವರ್ಜಿತಂ ಅಂತ ಹೇಳ್ತಾನೆ. ಬಲ ಶಕ್ತಿಶಾಲಿಗಳ ಶಕ್ತಿಯೂ ನಾನೇ, ಬಲವತರಲ್ಲಿ ನಾನೇ ಬಲ. ಆದ್ರೆ ಯಾವಾಗ? ಎಲ್ಲಾರ ಬಲದಲ್ಲೂ ಅಲ್ಲ. ಕಾಮರಾಗ ವಿವರ್ಜಿತಂ ಅಂತ ಇದೆ 7ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ. ಕಾಮ ಅಂದ್ರೆ ಹೊರಗಡೆಯ ವಸ್ತುವಿನ ಬಗ್ಗೆ ಇರುವ ಆಸೆಗೆ ಕಾಮ ಅಂತ ಹೆಸರು. ನಮ್ಮ ಬಳಿ ಇರುವ ವಸ್ತುವಿನ ಬಗ್ಗೆ ವ್ಯಾಮೋಹ ಇದೆಯಲ್ಲ, ಅದಕ್ಕೆ ರಾಗ ಅಂತ. ಹೊರಗಡೆಯ ವಸ್ತುವಿನ ಮೇಲೆ ವ್ಯಾಮೋಹವೂ ನನಗಿಲ್ಲ, ನನ್ನೊಳಗೆ ಇರುವಂಥದ್ದು ಅಕಸ್ಮಾತ್ ನನ್ನ ಜೊತೆಲಿದೆ, ಅದ್ರ ಮೇಲೂ ವ್ಯಾಮೋಹ ಇಲ್ಲ ಅಂದ್ರೆ ಆಗ ಹೊರಗಡೆ ವಸ್ತುವಿನ ಬಗ್ಗೆಯೂ ಅನ್ಯವಾರ್ತೆಯೇ, ನನ್ನ ಬಳಿ ಇರೋ ವಸ್ತು ಅನ್ಯವಾರ್ತಿವೆ. ಆದ್ದರಿಂದ ಕಾಮ ರಾಗ ಎರಡೂ ಇಲ್ಲದೆ ಇದ್ರೆ ನಾವು ಅನ್ಯವಾರ್ತೆಯನ್ನು ಬಿಡೋದು ಸುಲಭ ಆಗತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಮುಂದಿನ ಸಾಲಿನಲ್ಲಿ, ಅದರಲ್ಲೇ ಮುಂದಿನ ಸಾಲಿನಲ್ಲಿ ಕಾಮೋಸ್ಮಿ ಧರ್ಮ ವಿರುದ್ಧ ಕಾಮೋಸ್ಮಿ ಭರತರ್ಷಭ ಅಂತ ಬರುತ್ತೆ. ಅಂದ್ರೆ ಧರ್ಮಕ್ಕೆ ವಿರುದ್ಧವಾದ, ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತಿದೆ. ಧರ್ಮಕ್ಕೆ ಅವಿರುದ್ಧವಾದರೆ
ಕಾಮವೂ ಕೆಟ್ಟದ್ದಲ್ಲ ಅಂತ ಹೇಳ್ತಾರೆ. ಅದರಿಂದ ರಾಗಿಗಳಾಗಬಾರದು ಅಂದ್ರೆ ಪ್ರಪಂಚಕ್ಕೆಲ್ಲವನ್ನು ತೆರೆ ಎಳೆದು ಬಿಡ್ಬೇಕು ಅಂತಲ್ಲ, ಪ್ರಪಂಚದಲ್ಲಿ ಬದುಕಬೇಕು, ಪ್ರಪಂಚಕ್ಕೆ ಅಂಟಿಕೊಳ್ಳಬಾರದು ಅಂತ. ಇದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾದ್ದು. ಧರ್ಮಾವಿರುದ್ಧ ಕಾಮೋಸ್ಮಿ, ಧರ್ಮಾವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂದ್ರೆ ಕಾಮ ಅಲ್ಲ ಕೆಟ್ಟದ್ದು, ನಾವು ಅದನ್ನು ಅಂಟ್ಕೊಳ್ಳೋದು ಕೆಟ್ಟದ್ದು ಅಂತ ಕೃಷ್ಣ ತನ್ನ ಪ್ರತಿಪಾದನೆಯಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳಿರೋದ್ರಿಂದ ರಾಗಿ ಅನ್ನೋದೇನು ಮೈಲಿಗೆ ಅಲ್ಲ. ಅದಕ್ಕೆ ಇವ್ರು ರಾಗಿ ತಂದೀರಾ, ಭಿಕ್ಷಕ್ಕೆ ರಾಗಿ ತಂದೀರಾ ಅನ್ನೋಂಥ ಮಾತು ಹೇಳ್ತಾರೆ. ರಾಗಿ ಅಂದ್ರೆ ರಾಗ ಉಳ್ಳವರೇ ನಾವೆಲ್ಲ. ಆ ಪರಮಾತ್ಮನ ಬಗ್ಗೆ ಮಾತಾಡ್ತೀವಿ, ಆದ್ರೂ ಕೂಡ ರಾಗ ಉಳ್ಳವರೇ. ರಾಜರತ್ನಂ ಅವರು ರತ್ನನ ಪದದಲ್ಲಿ ಭೂಮಿ ಯುದ್ಧಕ್ಕೂ ಬೊಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ ಅಂತ ಹೇಳ್ತಾರೆ. ಆ ಎಂಡ ಅನ್ನೋದು ಈ ರಾಗ ಅನ್ನುವಂಥದ್ದೇನೆ. ನಾವು ಎಷ್ಟೇ ಜಗತ್ತನ್ನು ಬಿಟ್ಟಿರ್ತೀವಿ ಅಂದ್ರು ಜಗತ್ತಿನ ರಾಗ ಒಂದ್ ಸ್ವಲ್ಪ ನಮ್ಮ ಹತ್ರ ಇರುತ್ತೆ, ಇದ್ರ ಅಪಾಯವೂ ಇಲ್ಲ. ಧರ್ಮಕ್ಕೆ ವಿರುದ್ಧವಾಗಬಾರದು ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು ಅಂತ ನಿಮ್ಗೆ ನೆನಪು ಮಾಡಿಕೊಡೋದಕ್ಕೆ ಬಯಸ್ತೀನಿ. ಪತಂಜಲಿಯ ಯೋಗ ಸೂತ್ರದ ಪ್ರಾರಂಭದಲ್ಲಿಯೇ ಪತಂಜಲಿ ಯೋಗವನ್ನು ಕುರಿತು ನೀಡಿರೋ ವ್ಯಾಖ್ಯಾನ ತುಂಬಾ ಗಮನಾರ್ಹವಾದದ್ದು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾನೆ ಪತಂಜಲಿ. ಅಂದ್ರೆ ಚಿತ್ತವೃತ್ತಿಯನ್ನ ನಿರೋಧ ಮಾಡುವಂಥದ್ದೇ ಯೋಗ ಅಂತ. ಹಾಗಾದ್ರೆ ಏನು ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ 3 ಇವೆ, ನಮಗೆ ಚಿತ್ತವೂ ಇದೆ. ಈ ಚಿತ್ತ ಇದೆಯಲ್ಲ, ಈ 3ಕ್ಕೂ ಸಂಪರ್ಕ ಪಡ್ಕೊಂಡಿದೆ. ಇಂದ್ರಿಯಗಳಿಗೂ ಸಂಪರ್ಕ ಪಡ್ಕೊಂಡಿದೆ, ಮನಸ್ಸಿಗೂ ಸಂಪರ್ಕ ಪಡ್ಕೊಂಡಿದೆ, ಬುದ್ಧಿಗೂ ಸಂಪರ್ಕ ಪಡ್ಕೊಂಡಿದೆ. ಈ 3 ಸಂಪರ್ಕಗಳಿವೆಯಲ್ಲ, ಈ 3 ಸಂಪರ್ಕಗಳಿಂದ ಹೊರಗೆ ಬರೋದು ಹೇಗೆ ಅನ್ನುವಂಥದ್ದೇ ಚಿತ್ತವೃತ್ತಿ ನಿರೋಧ ಅಂತ. ಯಾಕೆಂದ್ರೆ ನಾವೇ ನೋಡೋಣ, ಹೊರಗಡೆ ಹೋಗ್ತಾ ಇದ್ರೆ ಯಾವುದೋ ಒಂದು ವಸ್ತು ಆಕರ್ಷಕವಾಗಿ ಕಂಡ್ರೆ ನನ್ನ ಚಿತ್ತ ಆಗ್ಲೇ ಕಲಕತ್ತು. ಮನಸ್ಸಿಗೆ ಇನ್ಯಾವುದೋ ಹಳೆ ನೆನಪು ಬಂತು ಅಂದ್ರೆ ಆಗ್ಲೇ ನನ್ನ ಚಿತ್ತ ಕಲಕ್ತು. ಯಾವುದನ್ನೋ ನೋಡ್ಬಿಟ್ಟು ಇದು ಹೀಗಿದ್ದಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಬುದ್ಧಿ ಹೇಳಿದ್ರೆ ನನ್ನ ಚಿತ್ತ ಆಗ್ಲೇ ಕಲಕ್ತು. ಆದ್ರಿಂದ ಮನಸ್ಸು, ಇಂದ್ರಿಯ, ಬುದ್ಧಿ 3 ನಿಯಂತ್ರಿಸಿದಾಗಲೇ ಚಿತ್ತವೃತ್ತಿ ನಿರೋಧ ಸಾಧ್ಯ. ಇಲ್ಲದೆ ಹೋದ್ರೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಇಲ್ಲಿ ಎಷ್ಟು ಚೆನ್ನಾಗಿ ಪತಂಜಲಿ ಹೇಳಿದ್ದಾರೆ ಅಂತಂದ್ರೆ, ಇಂದ್ರಿಯ ನಿರೋಧ, ಮನೋ ನಿರೋಧ, ಬುದ್ಧಿ ನಿರೋಧ ಅಂತ ಹೇಳಿಲ್ಲ ಅವರು, ಚಿತ್ತವೃತ್ತಿ ನಿರೋಧ ಅಂತ ಒಂದೇ ಶಬ್ದದಲ್ಲಿ ಆ 3ನ್ನು ಕೂಡಿಸಿ ಹೇಳಿದ್ದಾರೆ. ಆದ್ದರಿಂದ ಈ 3ನ್ನು ಸುಮ್ಮನಾಗಿಸೋದೇನೆ ಅನ್ಯವಾರ್ತೆಯನ್ನು ಬಿಡೋದು. ಆ ದೃಷ್ಟಿಯಿಂದ ಅನ್ಯವಾರ್ತೆಯನ್ನು ಬಿಡಬೇಕಾದ್ರೆ ಮೊದಲು ಯೋಗ ಸಾಧನೆಯನ್ನ ನಾವು ಮಾಡೋದು ತುಂಬಾ ಮುಖ್ಯ ಅಂತ ಶ್ರೀಕೃಷ್ಣ ಹೇಳ್ತಾನೆ ಅಂತ. ಈಗ ಮುಂದಕ್ಕೆ ಆಲೋಚನೆ ಮಾಡೋಣ. ಯೋಗ್ಯ ರಾಗಿ ಬೇರೆ ಇದೆಯಲ್ಲ, ಪ್ರಪಂಚದ ಜೊತೆಯಲ್ಲಿ ಇದ್ದಾಗ, ಪ್ರಪಂಚದಲ್ಲಿ ಬದುಕು ಮಾಡ್ತಿರುವಾಗ ನಾವು ಪ್ರಪಂಚದ ಸಂಪರ್ಕ ಕಳ್ಕೊಳ್ಳೋಕ್ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿಯೇ ಒಡನಾಡಬೇಕು, ಆದರೆ ಅಂಟಿಕೊಳ್ಳದಂತೆ ಒಡನಾಡಬೇಕು. ಜೇಡನ ಬಲೆಯಲ್ಲಿ ಒಂದು ಅಂಟುವ ಎಳೆ ಇರುತ್ತೆ, ಒಂದು ಅಂಟದ ಎಳೆ ಇರುತ್ತೆ. ಜೇಡ ಅಂಟದ ಎಳೆಯಲ್ಲಿ ಕಾಲಿಟ್ಕೊಂಡು ಓಡಾಡುತ್ತೆ, ಅದಕ್ಕೆ ಎಂದೂ ಅದು ತನ್ನ ಬಲೆಗೆ ತಾನು ಬೀಳೋದಿಲ್ಲ. ಆದ್ರೆ ಬೇರೆ ಪ್ರಾಣಿಗಳಿಗೆ ಅಂಟುವ ಎಳೆ 2 ಇದೆ ಅಂತ ಗೊತ್ತಿಲ್ಲ. ಅಂಟುವ ಎಳೆ ಮೇಲೆ ಕಾಲಿಟ್ಟ ತಕ್ಷಣ ಅದು ಅಂಟುಕೊಂಡ್ಬಿಡುತ್ತೆ. ಹಾಗಾಗಿ ಪ್ರಪಂಚದ ವ್ಯವಹಾರವನ್ನು ಬಿಡಿ ಎಂದು ಯೋಗ ಹೇಳುವುದಿಲ್ಲ. ಪ್ರಪಂಚದ ವ್ಯವಹಾರದ ಜೊತೆಯಲ್ಲಿಯೇ ನಿಮ್ಮ ಒಂದು ಅಲಿಪ್ತತೆಯನ್ನ ಸಾಧಿಸ್ಕೊಳ್ಳಿ. ಅಂದ್ರೆ ಪ್ರಪಂಚದ ಜೊತೆಯಲ್ಲಿ ಇದ್ದೂ ಅಲಿಪ್ತವಾಗಿರುವಂತಹ ಸಾಧನೆ ಮಾಡ್ಬೇಕು ಅನ್ನುವಂಥದ್ದನ್ನೇ ಯೋಗ ಹೇಳೋದು. ಪುರಂದರದಾಸರು ಹೇಳೋದು ಅದನ್ನೇ. ಅದಕ್ಕೆ ಅವರು ಯೋಗ್ಯ ರಾಗಿ ಅಂತ ಹೇಳಿದ್ರು. ಇಲ್ಲಿ ಪ್ರಪಂಚದ ಜೊತೆಯಲ್ಲಿ ಇರೋದ್ರ ಜೊತೆಗೆ ಇನ್ನೂ ಒಂದು ರೀತಿಯ ಸಂಪರ್ಕ ನಮ್ಗೆ ಪ್ರಪಂಚದ ಜೊತೆಯಲ್ಲಿ ಇದೆ. ಅದೇನಪ್ಪ ಅಂದ್ರೆ, ಪ್ರಪಂಚದಲ್ಲಿ ಇರೋವರೆಗೆ, ಪ್ರಪಂಚದ ಪ್ರಜ್ಞೆ ನಮ್ಮಲ್ಲಿರೋವರೆಗೆ ನಮಗೆ ಸುಮ್ಮನೆ ಇರಕ್ ಆಗೋದಿಲ್ಲ. ಈಗ ನಮ್ಮ ನಾನು ಅಂದ್ರೆ ಏನು ನೋಡಿದ್ರೆ, ಒಂದು ಏನೂ ನನಗೆ ಬೇಡ ಅನ್ನುವ ಆತ್ಮ, ಎಲ್ಲವೂ ನನಗೆ ಬೇಕು ಅನ್ನೋ ದೇಹ, 2 ಇದೆ. 2 ಸೇರಿ ನಾನು. ಈಗ ಏನೂ ಬೇಡದ ಆತ್ಮ ಅಂತ ನಾನು ಅಂತ ಅನ್ಕೊಂಡ್ಬಿಡ್ತೀನಿ, ಅದೇ ಯೋಗ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಏನೂ ಬೇಡದ ಆತ್ಮ ನಾನು ಅನ್ಕೊಂಡ್ರೆ ನನಗೆ ಯಾವ ಕೆಲಸ ಮಾಡೋಕ್ಕೂ ಉತ್ಸಾಹ ಉಳಿದಿರೋದಿಲ್ಲ. ಆದ್ರಿಂದ ಹಾಗೆ ನಾನು ಬದುಕಕ್ಕಾಗೋದಿಲ್ಲ. ಬದುಕಬೇಕಾದ್ರೆ ಊಟ ಮಾಡ್ಬೇಕು,
ಊಟ ಮಾಡ್ಬೇಕಾದ್ರೆ ದುಡಿಬೇಕು, ದುಡಿದ ಮೇಲೆ ಮತ್ತೆ ಕೆಲಸ ಮಾಡಿ ಅರಗಿಸಿ ತಿರ್ಗಾ ಊಟ ಹಂಚ್ಕೋಬೇಕು. ಹಾಗಾಗಿ ನಿರಂತರವಾದ ಕಾರ್ಯಶೀಲತೆ ಮನುಷ್ಯನಿಗೆ ತುಂಬಾ ಮುಖ್ಯ. ಕಾರ್ಯ ಅನ್ನೋದಕ್ಕೆ ಕೂಡ ಭಗವದ್ಗೀತೆಯ ವ್ಯಾಖ್ಯಾನ ಬೇರೆನೇ ಇದೆ. ಭಗವದ್ಗೀತೆ ಏನ್ ಹೇಳುತ್ತೆ ಕಾರ್ಯ ಅಂದ್ರೆ, ನಾನೀಗ ಹೋಗ್ತಾ ಇರ್ತೀನಿ, ಅಲ್ಲಿ ಯಾವುದೋ ಒಂದು ವಸ್ತು ನೋಡ್ತೀನಿ, ನನ್ನ ಮನಸ್ಸು ಇದು ಹೀಗಿದ್ರೆ ಚೆನ್ನಾಗಿತ್ತಲ್ವೇ, ಹೀಗೆ ಯಾಕಿದೆ, ಅಥವಾ ಹೀಗಿರೋದ್ ಸದ್ಯ ಸರಿಯಾಗಿದೆ ಅಂತ ನಾನು ಪ್ರತಿಕ್ರಿಯೆ ತೋರಿಸ್ತೀನಲ್ಲ, ಆ ಪ್ರತಿಕ್ರಿಯೆಯೂ ಒಂದು ಕ್ರಿಯೆಯೇ ಅಂತ ಕರ್ಮ ಅನ್ನೋ ಪದಕ್ಕೆ ಅರ್ಥ ಮಾಡಿದ್ರೆ ಮಾತ್ರ ಭಗವದ್ಗೀತೆ ಅರ್ಥವಾಗುತ್ತೆ, ಇಲ್ಲದ್ರೆ ಅರ್ಥವಾಗೋದಿಲ್ಲ. ಅಂದ್ರೆ ಕರ್ಮ ಅಂದ್ರೆ ಏನು ಅಂದ್ರೆ, ನಾವು ಜಗತ್ತಿನ ಒಡನಾಟದಲ್ಲಿ ತೋರಿಸುವ ಪ್ರತಿಕ್ರಿಯೆ. ಹಾಗೆ ನೋಡಿದ್ರೆ ಜಗತ್ತಿನಲ್ಲಿ ನೋವು ನಲಿವುಗಳಿಲ್ಲ, ನಮ್ಮ ಪ್ರತಿಕ್ರಿಯೆಯಲ್ಲೇ ನೋವು ನಲಿವುಗಳಿದೆ. ಆ ಪ್ರತಿಕ್ರಿಯೆಯನ್ನ ನಿಯಂತ್ರಿಸಬೇಕು ಅನ್ನೋದೇ ಯೋಗದ ಒಂದು ಗುರಿ. ಎಷ್ಟು ಕಷ್ಟ ಆತರ ಯಾವುದನ್ನು ನೋಡಿದ್ರು ಪ್ರತಿಕ್ರಿಯಿಸದೆ ಮೌನವಾಗಿರೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಕೃಷ್ಣ 3ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ ಅಕರ್ಮಕೃತ್. ಏನೂ ಕೆಲಸ ಮಾಡ್ದಲೆ ಒಂದು ಅರೆಕ್ಷಣವೂ ಕೂಡ ಇರೋದಿಲ್ಲ ಮನಸ್ಸು ಅಂತ ಹೇಳ್ತಾನೆ. ನಾವ್ ಹೇಳ್ಬೋದು ಎಚ್ಚರವಾಗಿದ್ದಾಗ ಅಂತಲಾರು ಹೇಳ್ಬೇಕಾಗಿತ್ತು, ಕೃಷ್ಣ ಹಾಗೆ ಹೇಳಿಲ್ಲ. ಅವನು ನಹಿ ಕಶ್ಚಿತ್ ಕ್ಷಣಮಪಿ ಅಂತ ಹೇಳಿದ್ದಾನೆ. ಅಂದ್ರೆ ನಾವು ನಿದ್ದೆ ಮಾಡ್ತಿದ್ದಾಗ ಏನು ಕೆಲಸ ಮಾಡ್ತಿಲ್ಲ ಅಂತ ನಾವು ಅನ್ಕೋತೀವಲ್ಲ, ಖಂಡಿತವಾಗಿ ಕೆಲಸ ಮಾಡ್ತಾ ಇದೆ. ನಾವು ನಿದ್ದೆ ಮಾಡುವಾಗ ಏನ್ ಮಾಡ್ತಾ ಇದೆ ಹೇಳಿ? ಹಗಲಿನ ಅನುಭವವನ್ನೆಲ್ಲ ಮೆಲುಕು ಹಾಕುವಾಗ ದೇಹ ಜಡವಾಗಿದೆ, ಇಂದ್ರಿಯಗಳು ಜಡವಾಗಿದೆ, ಆದ್ರೆ ಮನಸ್ಸು ಇದೆಯಲ್ಲ, ಅಂತರಂಗ ಇದೆಯಲ್ಲ, ಅದು ಜಡವಾಗಿಲ್ಲ. ಅಂದ್ರೆ ಏನಂತ ಅರ್ಥ? ನಮ್ಮ ಸ್ಥೂಲ ಶರೀರಕ್ಕೆ ವಿಶ್ರಾಂತಿ ಸಿಕ್ಕಿದರೆ ಸೂಕ್ಷ್ಮ ಶರೀರ ಕೆಲಸ ಮಾಡ್ತಾನೆ ಇದೆ. ಎಚ್ಚರ ಅಂದ್ರೆ ಏನು ಅಂದ್ರೆ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡೂ ಕೆಲಸ ಮಾಡ್ತಾ ಇದ್ರೆ ಎಚ್ಚರ. ನಿದ್ದೆ ಅಂದ್ರೆ ಸ್ಥೂಲ ಶರೀರಕ್ಕೆ ವಿಶ್ರಾಂತಿ ಆದ್ರೂ ಸೂಕ್ಷ್ಮ ಶರೀರಕ್ಕೆ. ಅದರಿಂದ ನಾವು ಬದುಕಿರೋವರೆಗೂ ಹೇಗೆ ಹೃದಯ ಬಡಿತ ನಿರಂತರವಾಗಿ ಸಾಗ್ತಾ ಇದೆಯೋ, ನಮ್ಮ ಮನದ ಅದರಲ್ಲೂ ಸೂಕ್ಷ್ಮ ಶರೀರದ ಪ್ರತಿಕ್ರಿಯೆ ನಿರಂತರವಾಗಿ ಸಾಗ್ತಾ ಇರುತ್ತೆ. ಅದನ್ನ ನಿಯಂತ್ರಣ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಆದ್ದರಿಂದ ಈಗ ಯೋಗ ಅನ್ನೋದೇನೆ ಆ ಚಿತ್ತವೃತ್ತಿಯನ್ನೇ ನಿಯಂತ್ರಣ ಮಾಡೋದು. ಅಂದ್ರೆ ಪ್ರತಿಕ್ರಿಯೆ ತೋರಿಸ್ದಲೆ ತೆಪ್ಪಗೆ ಜಗತ್ತಿನ ಆಗು ಹೋಗುಗಳನ್ನ ನೋಡುವಂಥದ್ದು ಇದೆಯಲ್ಲ, ಅದನ್ನ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಯೋಗ ಅಂತ ಕರೀತಾನೆ. ಯಾಕೆಂದ್ರೆ ಕೆಲಸ ಮಾಡುವಾಗ ಒಂದು ಸಂಕಲ್ಪ ಇರುತ್ತೆ. ಮಾಡೋಕ್ ಶುರು ಮಾಡಿದ್ಮೇಲೆ ಅದು ಆಗುತ್ತೋ ಹೋಗುತ್ತೋ ಅನ್ನೋ ಅಳುಕಿರುತ್ತೆ. ಮಾಡಿ ಮುಗಿದ ಮೇಲೆ ಅದಕ್ಕೆ ಏನ್ ಫಲ ಸಿಗುತ್ತೋ ಇಲ್ವೋ ಅನ್ನೋಂಥ ಅನುಮಾನ ಇರುತ್ತೆ. ಈ ಮೂರೂ ಸೇರ್ಕೊಂಡ್ಬಿಡುತ್ತಲ್ಲ, ನಮ್ಮನ್ನ ನಿರಂತರವಾಗಿ ಕಲಕ್ತಾ ಇರುತ್ತೆ. ಆದ್ರಿಂದ ಕೆಲಸ ಮಾಡ್ಬೇಕು, ಆ ಕೆಲಸಕ್ಕೆ ಅಂಟಿಕೊಳ್ಬಾರ್ದು. ಯೋಗವನ್ನ ಸಂಕ್ಷೇಪವಾಗಿ ಹೇಳೋದಾದ್ರೆ, ಕೆಲಸ ಮಾಡಿಯೂ ಕೆಲಸಕ್ಕೆ ಅಂಟಿಕೊಳ್ಳದ ಪ್ರವೃತ್ತಿ, ನಾನುವನ್ನು ಬೆರೆಸೋದು ಪ್ರವೃತ್ತಿ. ನಾನುವನ್ನ ಬೆರೆಸದಲ್ಲಿ ಮಾತಾಡೋ ಭಾಷೆಯೇ ಇಲ್ಲ ನಮ್ಮ ಹತ್ರ. ನಾನು ಅದ್ ಮಾಡಿದೆ, ಇದ್ ಮಾಡಿದೆ, ನಾನೀಗ ನಿದ್ದೆ ಮಾಡ್ತಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ, ನಾನು ಸುಖದಲ್ಲಿದ್ದೀನಿ ಅಂತ ಹೇಳ್ತೀವಿ. ಈಗ ನಾನುವನ್ನೇ ಒಂದು ಹಣ ತಗೊಳ್ಳಿ, ಹಣವನ್ನ ಗಳಿಸ್ದೆ ಅನ್ನೋದು ಅಹಂಕಾರ, ಖರ್ಚು ಮಾಡಿದೆ ಅನ್ನೋದು ಅಹಂಕಾರ, ಉಳಿಸ್ದೆ ಅನ್ನೋದು ಅಹಂಕಾರ, ಮಿತವ್ಯಯ ಮಾಡಿದೆ ಅಂತ ಅಹಂಕಾರ, ದಾನ ಮಾಡಿದೆ ಅಂದ್ರೆ ಒಂದು ಅಹಂಕಾರ, ಧಾರಾಳ ಮಾಡಿದೆ ಅಂದ್ರೆ ಇನ್ನೊಂದು ಅಹಂಕಾರ. ಈ ನಾನು ಅನ್ನೋದು ಹಾಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಈ ನಾನುವನ್ನ ಪ್ರತ್ಯೇಕಿಸೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಕ್ರಿಯೆಯನ್ನ ಶೂನ್ಯವಾಗಿಸೋಕ್ ಸಾಧ್ಯವಿಲ್ಲ. ಕ್ರಿಯೆ ಶೂನ್ಯವಾಗಿಸ್ಬಿಟ್ರೆ ನಮ್ಗೆ ಹೊಟ್ಟೆ ಹಸಿವೆ ಆಗಲ್ಲ, ಊಟನೇ ಮಾಡಲ್ಲ, ನಾವು ಸತ್ತೋಗ್ತೀವಿ. ಹಾಗಾಗಿ ಈ ನಾನು ಮತ್ತು ಕ್ರಿಯೆಯನ್ನ ಪಕ್ಕಕ್ಕಿಡೋದು ಹೇಗೆ? ಕ್ರಿಯೆ ಮಾಡ್ತಲೇನೆ ನಾವು ನಿರಂತರವಾಗಿ ಹೇಗೆ ನೆಮ್ಮದಿಯನ್ನ ಕಾಯ್ದುಕೊಳ್ಳೋದು ಅನ್ನೋವಂಥದ್ದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪ್ರಸ್ತಾಪ ಮಾಡಿರುವಂತ ಯೋಗ. ಮತ್ತೆ ಪತಂಜಲಿ ಹೇಳಿರುವಂತ ಯೋಗ ಕೂಡ ಅದೇ. ಅಂದ್ರೇನು? ಜಗತ್ತಿನಲ್ಲಿ ವ್ಯವಹರಿಸಿ, ಅಂದ್ರೆ ಸಮುದ್ರದ ಅಲೆ ಬಂದು ದಡಕ್ ಬಡಿಯಲಿ, ಆ ಬಡಿದಾಗ ಆ ಅಲೆ ನೀರಲ್ಲಿ ಒದ್ದೆ ಆಗುತ್ತೆ, ಯಾವುದು ಮರಳು, 2 ಸೆಕೆಂಡ್ಗೆ ಆ ನೀರು ಮರಳು ಮೊದಲನಾಗ ಆಗ್ಬಿಡುತ್ತೆ. ಹಾಗೆ ಅಲೆಗಳು ಬಂದು ಬಡಿಯಲಿ, ಆದ್ರೆ ಅಲೆಗಳು ಆ ಮಾಡಿದ ಒದ್ದೆ ಬೇಗ ಆವಿಯಾಗಿ ಹೋಗ್ಲಿ ಅನ್ನುವ ರೀತಿಯಲ್ಲಿ ನಮ್ಮ ಬದುಕನ್ನ ಸಾಗಿಸೋದಿದೆಯಲ್ಲ, ಅದನ್ನ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಚಿತ್ತವೃತ್ತಿ ನಿರೋಧಕ್ಕೆ ದಾರಿ ಅಂತ ಹೇಳ್ತಾನೆ. ಅನ್ಯವಾರ್ತೆಯನ್ನು ಬಿಡದೆ ಇದ್ದರೆ ಏನಾಗುತ್ತೆ? ಚಿತ್ತವೃತ್ತಿ ನಿರೋಧ ಸಾಧ್ಯವೇ ಇಲ್ಲ. ಚಿತ್ತನೆ ನಿರೋಧ ಸಾಧ್ಯವಾದ್ರೆ ಏನಾಗುತ್ತೆ? ಅನ್ಯವಾರ್ತೆಯ ಬಗ್ಗೆ ನಮ್ ಚಿಂತೆ ಮಾಡ್ಬೇಕಾಗೇ ಇಲ್ಲ.
ಆದ್ದರಿಂದ ಅನ್ಯವಾರ್ತೆಗೂ ಚಿತ್ತವೃತ್ತಿ ನಿರೋಧಕ್ಕೂ ಸಂಬಂಧ ಇದೆ ಅಂತ ಆಯ್ತು. ಅದಕ್ಕೆ ಪ್ರಾರಂಭದಲ್ಲೇ ಕೊನೆಯಲ್ಲಿ ಅನ್ಯವಾರ್ತೆಯನ್ನು ಬಿಟ್ಟವರಾಗಿ ಅನ್ನೋದಕ್ಕೆ ಮೊದಲೇನೆ ಅವರು ಮುಂಚೆನೆ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಏನಾಗ್ಬೇಕು? ಯೋಗ್ಯರಾಗಿ. ಯೋಗವನ್ನು ಸಾಧಿಸದಲೇ ಅನ್ಯವಾರ್ತೆನ ನಾವು ಈಗ ಅನ್ಯವಾರ್ತೆ ಬಿಡ್ಬೇಕು ಅಂತ ದಾಸರ ಪದ್ಯ ಓದ್ಬಿಟ್ಟಿದ್ದೀನಿ, ನಾನೀಗ ಅನ್ಯವಾರ್ತೆ ಬಿಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಯೋಗವಿಲ್ಲದೆ ಅದನ್ನ ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋದನ್ನ ಎಷ್ಟು ಸೂಚ್ಯವಾಗಿ ದಾಸರು ಹೇಳಿದ್ದಾರೆ ಅಂತಂದ್ರೆ ದಾಸರ ಜಾಣ್ಮೆಯನ್ನ ನಾವು ಹೊಗಳಕ್ಕೆ ಮಾತಿಲ್ಲ. ನಾವು ಬರಿತೀವಿ ಪದ್ಯ, ನಂಗೇನ್ ಅನ್ಸತ್ತೋ ಅದು ಬರಿತೀವಿ, ಅದು ಹಾಗಲ್ಲ ಅವ್ರು ಬರೆದಿರೋದು. ಈಗ ಯೋಗದಲ್ಲೇ ತಗೊಳ್ಳಿ, ಅಷ್ಟಾಂಗ ಯೋಗ ಅಂತ ನಮ್ಗೆಲ್ಲ ಗೊತ್ತು. 8 ಭಾಗಗಳಿದೆ ಯೋಗದಲ್ಲಿ. ಈ ಮೊದಲ 5 ಭಾಗ ಇದೆಯಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವ 5 ವಾಸ್ತವವಾಗಿ ದಾರಿ ಅಷ್ಟೇ, ಅಂದ್ರೆ ಅದು ಸಾಧನೆಯ ಪಥ ಅಷ್ಟೇ. ಈ 5 ಆ ಕೊನೆಯ 3 ತುಂಬಾ ಮುಖ್ಯವಾದ್ದು. ಯೋಗದಲ್ಲಿ ಕೊನೆಯ 3 ಇದೆಯಲ್ಲ, ಅದು ತುಂಬಾ ಮುಖ್ಯವಾದದ್ದು. ಕೊನೆಯ 3 ಯಾವುದು ಅಂದ್ರೆ ಧ್ಯಾನ, ಧಾರಣ, ಸಮಾಧಿ. ನಾವು ಅನೇಕರೇನು ತಿಳ್ಕೊಂಡಿದ್ದೀವಿ ಅಂದ್ರೆ ಯೋಗ ಅಂದ್ರೆ ಕಸರತ್ತು ಮಾಡೋದು, ಎಲ್ಲರಕ್ಕೂ ಆಶ್ಚರ್ಯ ಹುಟ್ಟಿಸ್ಬಿಡೋದು ನಮ್ಮ ಯೋಗಾಸನದಿಂದ ಅಂತ. ಆದ್ರೆ ಯೋಗ ಜಿಮ್ ಬದಲು ಯೋಗ ಅಂತ ಕೆಲವರು ಹೇಳೋದು ಉಂಟು. ಅದಲ್ಲ. ಮನಸ್ಸಿಗೂ ಮತ್ತು ದೇಹಕ್ಕೂ, ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಸಾಂಗತ್ಯ ಸಾಧಿಸೋದು ಯೋಗ. ಸ್ಥೂಲ ಶರೀರ ಕಿರಿಕಿರಿ ಮಾಡದೇ ಇರಲಿ ಅಂತ ಆಸನ, ಪ್ರಾಣಾಯಾಮ ಎಲ್ಲ ಇದೆ. ಮನಸ್ಸು ಜಗತ್ತಿನಿಂದ 3 ಕಡೆಯಿಂದ, ಜಗತ್ತಿನಿಂದ, ನನ್ನ ದೇಹದಿಂದ ಮನಸ್ಸಿಗೆ ತೊಂದರೆ ಆಗ್ಬಾರ್ದು ಅಂತ ಈ 5 ಇದೆ. ಈ ಕೊನೆಗೆ ಮನಸ್ಸಿನಿಂದಲೂ ಈಚೆಗೆ ಬರ್ಬೇಕಲ್ಲ, ಅದೇ ಕೊನೆಯ ಹಂತ. ಆ ಕೊನೆಯ ಹಂತದ 3 ಭಾಗಗಳು ಈಗ ತಾನೇ ಹೇಳಿದ ಹಾಗೆ ಧ್ಯಾನ, ಧಾರಣ, ಸಮಾಧಿ. ಈ ಧ್ಯಾನ, ಧಾರಣ, ಸಮಾಧಿ ಇದೆಯಲ್ಲ, ಈ 3 ಸೇರಿ ಸಂಯಮ ಅಂತ ಕರೀತಾರೆ. ಸಂಯಮ ಅಂದ್ರೆ ನಾವು ಸಾಮಾನ್ಯಕ್ಕೆ ಯಾರು ಏನಾದ್ರು ಬೈದ್ರು ಪ್ರತಿಕ್ರಿಯೆ ತೋರಿಸದೆ ಸುಮ್ಮನಿರೋದನ್ನ ಸಂಯಮ ಅಂತಾರೆ. ಅದು ಸಂಯಮ ನಿಜಾನೇ, ಪ್ರತಿಕ್ರಿಯೆ ತೋರಿಸದೆ ಇರೋದು. ಆದ್ರೆ ಯೋಗದ ಅರ್ಥ ಬೇರೆ. ಸಂಯಮ ತೋರಿಸೋದು ಹೇಗೆ ಅನ್ನೋದನ್ನ ಯೋಗ ಹೇಳ್ಕೊಟ್ಟಿದೆ. ಏನ್ ಮಾಡಿದೆ ಯೋಗದಲ್ಲಿ? ಏನೇನಿದೆ? ಧ್ಯಾನ, ಧಾರಣ, ಸಮಾಧಿ. ಆ ತಿರುಳು ಇದೆಯಲ್ಲ, ಅಷ್ಟಾಂಗ ಯೋಗದ ತಿರುಳು ಕೊನೆಯ 3 ಇದೆಯಲ್ಲ, ಅದು ಅತ್ಯಂತ ಪ್ರಮುಖವಾದದ್ದು ಅಂತ ನಾನು ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಸಂಯಮಕ್ಕೂ ಧ್ಯಾನ, ಧಾರಣ, ಸಮಾಧಿಗೂ ಏನು ಸಂಬಂಧ ಅಂತ ನಾವು ಈಗ ಆಲೋಚನೆ ಮಾಡೋಣ. ಧ್ಯಾನ ಅಂದ್ರೇನು? ಅಂದ್ರೆ ಧ್ಯಾಸವನ್ನ ಕೊಡದೇ ಇರೋದು. ಅಂದ್ರೆ ಏನಾಯ್ತು? ಜಗತ್ತು ನಮ್ಮನ್ನ ನಿರಂತರವಾಗಿ ತನ್ನ ಕಡೆಗೆ ಸೆಳೀತಾ ಇದೆ. ಅಂದ್ರೆ ನಾನು ಮನೇಲಿ ಮಲಿಕೊಂಡು ನಿದ್ದೆ ಮಾಡ್ತಿದ್ರೆ ಬಂದು ಬಾಗಿಲು ತಟ್ಟುತ್ತೆ. ಯಾರೋ ಒಬ್ರು ಜೋರಾಗಿ ಹತ್ತರು ನಮ್ಮ ಮನಸ್ಸು ಆ ಕಡೆಗೆ ಹೋಗುತ್ತೆ. ಯಾರೋ ನಕ್ಕರು ನಮ್ಮ ಮನಸ್ಸು ಆ ಕಡೆಗೆ ಹೋಗುತ್ತೆ. ಏನೋ ಇದ್ದಕ್ಕಿದ್ದ ಹಾಗೆ ಬೆಳಕು ಕಾಣಿಸ್ತು, ಆ ಕಡೆಗೆ ಹೊರಟೋಗುತ್ತೆ. ಹೀಗೆ ನಮ್ಮ ಲಕ್ಷ್ಯ ಜಗತ್ತಿನ ಕಡೆಗೆ ಹೋಗದ ಹಾಗೆ ತಡೆಯೋದೇ ಧ್ಯಾನ. ಅನ್ಯವಾರ್ತೆ ಬಿಟ್ಟವರಾಗಿ ಅಂದ್ರು ಅದೇ. ಅನ್ಯವಾರ್ತೆ ಯಾವುದು? ಜಗತ್ತು. ಆದ್ರೆ ನಮ್ಮ ಭಾರತೀಯ ಚಿಂತನೆಯಲ್ಲಿ ಅನ್ಯವಾರ್ತೆ ಅಂದ್ರೆ ಬರೇ ಜಗತ್ತಲ್ಲ, ನಮ್ಮ ದೇಹವೂ ಪ್ರಕೃತಿಗೆ ಸೇರಿದ್ದು. ಆದ್ದರಿಂದ ಪ್ರಕೃತಿಯ ಯಾವ ವಿದ್ಯಮಾನವೂ ನಮ್ಮ ಗಮನವನ್ನು ಸೆಳೆದೇ ಇರೋದಕ್ಕೆ ಧ್ಯಾನ ಅಂತ ಹೆಸರು. ಆದ್ದರಿಂದ ಪ್ರಕೃತಿಯ ವಿದ್ಯಮಾನ ನಿಲ್ಲಿಸ್ಬೇಕು ಅಂತಾಗ್ಲಿ, ಪ್ರಕೃತಿಯಿಂದ ದೂರ ಓಡ್ ಹೋಗ್ಬೇಕಾಗ್ಲಿ ಅಂತ ಅರ್ಥ ಅಲ್ಲ. ಇದನ್ನ ಮೊದಲು ಸ್ಪಷ್ಟ ಮಾಡ್ಕೊಳ್ಳೋಣ. ಪ್ರಕೃತಿಯಿಂದ ದೂರ ಹೋಗ್ಬಿಟ್ರೆ ಉಸಿರಾಡಕ್ಕೆ ಗಾಳಿನೂ ಇರೋದಿಲ್ಲ, ನಾವು ಬದುಕಕ್ಕಾಗಲ್ಲ. ಪ್ರಕೃತಿಯಿಂದ ದೂರ ಹೋಗಿ ಅಂತಲ್ಲ, ಪ್ರಕೃತಿಯಲ್ಲೇ ಇರಿ, ಎಲ್ಲವನ್ನೂ ನೋಡಿ, ಯಾವುದಕ್ಕೂ ಪ್ರತಿಕ್ರಿಯೆ ತೋರಿಸ್ಬೇಡಿ. ಅದಕ್ಕೇನೆ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಮನಸ್ಸಿನ ತಪಸ್ಸಿನಲ್ಲಿ ಮೌನವನ್ನು ಸೇರಿಸಿದ್ದಾರೆ, ಮಾತಿನ ತಪಸ್ಸಿನಲ್ಲಿ ಸೇರಿಸಿಲ್ಲ. ಯಾಕೆಂದ್ರೆ ಮಾತಿನ ಮೌನವನ್ನ ಸಾಧಿಸೋ ಸುಲಭ, ಮಾತಾಡ್ಬೇಕು ಅಂತಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ ಬಿಡ್ಬೋದು. ಆದ್ರೆ ಮನದ ಮೌನ ಸಾಧಿಸ್ಬೇಕಲ್ಲ, ಆ ಮನದ ಮೌನ ಸಾಧಿಸೋದು ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಕೂತ್ಕೊಂಡ್ರು ನಮ್ಮ ಮನಸ್ಸು ಇನ್ನೇನೋ ಹಳೆದೆಲ್ಲ ಯೋಚನೆ ಮಾಡಕ್ ಶುರು ಮಾಡ್ಬಿಡುತ್ತೆ. ಅದಕ್ಕೆ ಅನೇಕರು ಒಂಟಿತನನ ಅವಾಯ್ಡ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅದ್ ಬಂದ್ಬಿಟ್ರೆ ನಂಗೆ ಇಲ್ಲದ ಚಿಂತೆಗಳು, ದುಶ್ಚಿಂತೆಗಳೆಲ್ಲ ಕಾಯ್ಕೊಂಡಿವೆ ಬರೋದಕ್ಕೆ, ನಾನು ಒಂಟಿಯಾಗ್ಲಿ ಅಂತ ಕಾಯ್ತಾ ಇದ್ದೆ ಅಂತ. ಒಂಟಿತನದ ಭೀತಿಯಿಂದ ನಾವು ಅನೇಕ ವೇಷಗಳನ್ನ ಕಟ್ತೇವೆ. 8 ಗಂಟೆಗೆ ನನ್ನ ಉಪನ್ಯಾಸ ಮತ್ತಿದೆ ಮನಸ್ಸಿನ ಮಂಗಾಟ ಅಂತ. ಹೇಗೆ ಮನಸ್ಸು ಈ ತರ ಮಂಗಾಟ ಮಾಡಿ ಲೋಕದ ಕಡೆಗೆ ಹೋಗುತ್ತೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಇದೆ, ಆಸಕ್ತರು ಬರ್ಬೋದು. ಈಗ ನಾನು ಹೇಳಕ್ ಹೊರಟಿದ್ದು ಧ್ಯಾನ ಅಂತ ಆಯ್ತು.
ಧ್ಯಾನ ಅಂದ್ರೆ ಅನ್ಯವಾರ್ತೆ ಆಯ್ತಲ್ಲ, ಇನ್ನೆರಡು ಆಗ್ಬೇಕು. ಧಾರಣ ಇದೆ, ಸಮಾಧಿ ಇದೆ, ಧ್ಯಾನದಲ್ಲೇ ಅನ್ಯವಾರ್ತೆ ಬಿಟ್ಟಿದ್ದಾಯ್ತಲ್ಲ ಅಂತ. ಅನ್ಯವಾರ್ತೆ ಬಿಡೋದಕ್ಕಿನ್ನ ಕಷ್ಟ ಏನಪ್ಪಾ ಅಂದ್ರೆ ಅನ್ಯವಾರ್ತೆ ಬಿಟ್ಟಿದ್ದನ್ನು ಉಳಿಸ್ಕೊಳ್ಳೋದು ಕಷ್ಟ. ಅನ್ಯವಾರ್ತೆಯನ್ನ ಉಳಿಸಿಕೊಳ್ಳುವುದು ಕಠಿಣ. ಆ ದೃಷ್ಟಿಯಿಂದ ಆತ್ಮೀಯರೇ, ಅನ್ಯವಾರ್ತೆಯನ್ನು ಬಿಡೋದಾದ್ರೂ ನಾವೇನೋ ಧ್ಯಾನದ ತರ ಮಾಡ್ತೀವಿ ಅಂತ ಹೊರಟ್ರೆ ಆ ಧಾರಣ ಮಾಡ್ಕೋಬೇಕು. ಯಾಕೆಂದ್ರೆ ಮನಸ್ಸು ಅನ್ನೋದೇ ನಿರಂತರವಾದ ಆಲೋಚನೆ ಪ್ರವಾಹ. ಅದನ್ನ ಸುಮ್ಮನೆ ಮಾಡಕ್ ಹೋದ್ರೆ ಮನಸ್ಸು ಪ್ರತಿಭಟಿಸುತ್ತೆ, ನನ್ನನ್ನೇನ್ ಹೀಗೆ ಬಾಯಿ ಮುಚ್ಚಿಸ್ತೀಯ ನೀನು ಅಂತ. ಅದಕ್ಕೋಸ್ಕರ ಮನಸ್ಸನ್ನ ಲೋಕದ ಕಡೆ ವಿಷಯವನ್ನ ಚರ್ಚೆ ಮಾಡೋದ್ರ ಬದಲು ನನಗೆ ಯಾವ ಆಯಾಸನೂ ಕೊಡದೇ ಇರುವಂತ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಹರಿ ವಿಸ್ಮೃತಿಯ ಆಗದ ಹಾಗೆ ಹರಿಯ ಸ್ಮೃತಿ ಮಾಡಿದಷ್ಟು ಹೊತ್ತು ನಾವು ಲೋಕದ ಕಡೆಗೆ ನೋಡೋದಿಲ್ಲ. ಅದರಿಂದ ಅದನ್ನ ಧಾರಣ ಅಂತ ಕರೀತಾರೆ. ಅಂದ್ರೆ ಮನಸ್ಸನ್ನ ಶೂನ್ಯವಾಗಿ ಮನಸ್ಸು ಪ್ರತಿಭಟಿಸದ ಹಾಗೆ ಮನಸ್ಸಿಗೊಂದು ಕೆಲಸ ಕೊಡೋದು. ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ ಅಂತ ಒಂದು ಭೂತ ಹೇಳ್ತು, ಆ ಭೂತಕ್ಕೆ ಎಷ್ಟು ಅಂತ ಕೆಲಸ ಹೇಳಿದ್ರು, ಎಲ್ಲ ಹೇಳಿದ ಕೆಲಸ ಎಲ್ಲ ಮಾಡ್ಬಿಟ್ಟು ಮುಂದೇನು ಅಂತಂದ್ರೆ ಕಂಬ ಸುತ್ತು ಅಂತ ಹೇಳಿದ್ರು ಅಂತ ಒಂದು ಕಥೆ ಹೇಳ್ತಾರೆ. ಹಾಗೆ ನಾವು ಹರಿಸ್ಮರಣೆಯ ಕಂಬವನ್ನು ಸುತ್ತು ಅಂತ ಹೇಳಿದ್ರೆ ಆಗ ಅನ್ಯವಾರ್ತೆಗೆ ಹೋಗದೇ ಇರೋ ಹಾಗೆ ಅನ್ಯವಾರ್ತೆಗೆ ಹೋಗದೇ ಇರೋ ಧ್ಯಾನ, ಅದು ತಡೆಯೋದು ಯಾವುದು? ಧಾರಣ ಅಂತ ಹೇಳಿದ್ರು. ಆದ್ದರಿಂದ ಧ್ಯಾನ ಮತ್ತು ಧಾರಣ ಆದ್ಮೇಲೆ ಅಲ್ಲಿಗೆ ಮುಗಿತಲ್ಲ ಅಂದ್ರೆ ಅಲ್ಲೂ ಮುಗ್ದಿಲ್ಲ, ಸಮಾಧಿ ಅಂತ ಹೇಳ್ತಾರೆ. ಈ ಧ್ಯಾನ ಧಾರಣದ ಪರಿಣಾಮವಾಗಿ ಚಿತ್ತ ಇದೆಯಲ್ಲ, ಚಿತ್ತದಲ್ಲಿ ಅಲೆಗಳು ಏಳೋದಿಲ್ಲ. ಚಿತ್ತದ ಅಲೆಗಳು ಏಳ್ದಲೇನೆ ಏನಾಗುತ್ತಪ್ಪ ಅಂದ್ರೆ ಚಿತ್ತ ಸಮಚಿತ್ತವಾಗುತ್ತೆ. ಆದ್ದರಿಂದ ಧ್ಯಾನ, ಧಾರಣ, ಸಮಾಧಿ ಮೂರು ಸೇರಿ ಸಮಚಿತ್ತ ಆಗುತ್ತೆ. ಈಗ ನಾವು ಈ ಸಮಾಧಿ ಮಾಡೋಕ್ಕೂ ಸಂಯಮಕ್ಕೂ ಏನ್ ಸಂಬಂಧ ಅಂತ ಈಗ ನೋಡೋಣ. ಪ್ರಪಂಚದಲ್ಲಿ ಯಾವುದೋ ಒಂದು ನನ್ನ ಗಮನ ಸೆಳೀತು ಅಂತ ಇಟ್ಕೊಳ್ಳೋಣ. ಆಗ ಆ ಗಮನ ಸೆಳೆದಿದ್ದೇನಾಗುತ್ತೆ, ಬೇರೆ ಎಲ್ಲ ಪ್ರಪಂಚ ತಾನಾಗೆ ಮರೆಸುತ್ತೆ. ಈಗ ಉದಾಹರಣೆಗೆ ಪೂತಿ ನರಸಿಂಹಾಚಾರ್ಯರು ಒಂದು ಪದ್ಯ ಬರೆದಿದ್ದಾರೆ. ಏನಪ್ಪಾ ಅಂದ್ರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ. ಕೃಷ್ಣನ ಕೊಳಲಿನ ಕರೆ ಆಲಿಸ್ತಾ ಇದ್ರೆ ಆ ಗೋಪಿಕೆಯರಿಗೆ ಏನಾಯ್ತು, ಆ ಕೊಳಲಿನ ಇದಿದೆಯಲ್ಲ, ಕೊಳಲಿನ ಮಾಧುರ್ಯಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ ಅವರು. ಆಮೇಲೆ ಅವ್ರು ಹೇಳ್ತಾರೆ, ಮುತ್ತಿನ ಕುಪ್ಪುಸ ಹರಳೋಲೆ ಮಲ್ಲಿಗೆ ಜಾಜಿ ಮುಡಿಮಾಲೆ ಹೆಜ್ಜೆಯ ನೇಮುರ ಗೆಜ್ಜೆಯ ಚೆಲ್ಲಿ ಮರೆತೇ ಬಂದೇನೆ ಮನೆಯಲ್ಲೇ ಸಖಿ ಆಲಿಸು ಕೃಷ್ಣನ ಕೊಳಲಿನ. ನಾನು ಅನ್ಕೊಂಡಿದ್ದೆ ಕೃಷ್ಣನನ್ನು ನಾನು ಆಕರ್ಷಿಸ್ಬೇಕಾರೆ ಕಾಲಿಗೆ ಗೆಜ್ಜೆ ಕಟ್ಕೋಬೇಕು, ಅಲಂಕಾರ ಮಾಡ್ಕೋಬೇಕು, ಮುತ್ತಿನ ಕುಪ್ಪಸ ಹಾಕೋಬೇಕು ಅಂತ. ಆ ಕೊಳಲಿನ ಕರೆ ಎಂತದ್ ಮಾಡ್ತು ಅಂದ್ರೆ ಅವನ್ನೂ ಎಲ್ಲ ಮಾಡಿಸ್ಬಿಡ್ತು ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಹೀಗಾಗಿ ಈ ಧ್ಯಾನ, ಧಾರಣ, ಸಮಾಧಿಯಲ್ಲಿ ಪೂರ್ಣವಾಗಿ ತನ್ಮಯನಾದವನಿಗೆ ಪ್ರಪಂಚದಲ್ಲಿ ಓಡಾಡ್ತಾ ಇದ್ರೂ ಕೂಡ ಆ ಪ್ರಪಂಚದ ಸಂಪರ್ಕ ಬರೋದಿಲ್ಲ. ನಾನು ಅನ್ಯವಾರ್ತೆ ಬಿಟ್ಟವರಾಗಿನಲ್ಲಿ ಹೇಳಿದ್ದೆ, ಕೂತಿರೋರಿಗೆ ಸೊಳ್ಳೆ ಕಚ್ಚುತ್ತೆ, ಓಡಾಡೋರಿಗೆ ಸೊಳ್ಳೆ ಕಚ್ಚೋದಿಲ್ಲ ಅಂತ. ಹಾಗೆ ನಮ್ಮ ಮನಸ್ಸು ಯಾವಾಗ ಪರಮಾತ್ಮನಲ್ಲಿ ಓಡಾಡೋಕೆ ಶುರು ಮಾಡುತ್ತೋ ಲೋಕದಿಂದ ಪ್ರತ್ಯೇಕವಾಗಿ ಉಳಿಯುವುದಕ್ಕೆ ಅದು ಅತ್ಯಂತ ಸಹಾಯ ಮಾಡುತ್ತೆ. ಆದ್ರಿಂದ ಯೋಗ್ಯರಾಗಿ ಅಂತ ಪುರಂದರದಾಸರು ಹೇಳಿದರು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಈಗ ಮುಂದಕ್ಕೆ ಹೋಗೋಣ. ಏನ್ ಯೋಗ ಮಾಡುವಾಗ ತಾನೇ ಅಷ್ಟು ಮಾಡಿದ್ರಾಯ್ತು ಅಂತ ನೀವು ಹೇಳ್ಬೋದು. ಯೋಗ ಮಾಡುವಾಗಲ್ಲ, ಯೋಗ ಯಾವ ಅನುಕ್ಷಣವೂ ಯೋಗವೇ ಮಾಡಬೇಕು. ಯಾಕೆ ಅಂದ್ರೆ ನಮ್ಗೆ ಅನುಕ್ಷಣವೂ ನೆಮ್ಮದಿ ಬೇಕಲ್ಲ. ಏನ್ ಯೋಗ ಮಾಡೋ ಅಷ್ಟೊತ್ತು ನೆಮ್ಮದಿಯಾಗಿದ್ಬಿಟ್ರೆ ಸಾಕ? ನಾವು ಸದಾ ನೆಮ್ಮದಿಯಾಗಿರ್ಬೇಕು ಅಂದ್ಮೇಲೆ ಏನಾಗ್ಬೇಕು? ಅನುಕ್ಷಣವೂ ಯೋಗವನ್ನು ಮಾಡಬೇಕು. ಅನುಕ್ಷಣವೂ ಯೋಗವನ್ನು ಮಾಡೋದು ಅಂದ್ರೆ ಅನುಕ್ಷಣವೂ ಪ್ರಪಂಚ ಸಂಪರ್ಕಕ್ಕೆ ಹೋಗ್ಬೇಕು, ಪ್ರಪಂಚದಿಂದ ವಿಚಲಿತರಾಗಬಾರ್ದು. ಇದನ್ನ ಮಾಡೋದು ಹೇಗೆ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, 6ನೇ ಅಧ್ಯಾಯದಲ್ಲಿ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲ ಮಸ್ಥಿರಂ ತತಃ ನಿಯಮೈತತ್ ಆತ್ಮಾನು ವಶಂ ನಯೇತ್ ಅಂತ. ಈಗ ಒಂದು ಹಸುನ ಹಗ್ಗಕ್ಕೆ ಕಟ್ಟಾಕ್ಬಿಟ್ಟಿದ್ದೀರಾ ನೀವು, ಅಲ್ಲೆಲ್ಲ ಹುಲ್ಲಿದೆ ಅಂತ ಅಲ್ಲಿವರೆಗೂ ಹೋಗುತ್ತೆ, ಆ ಹಗ್ಗ ಮತ್ತೆ ಹಿಂದೆ ಕೇಳ್ಕೊಂಡ್ಬರುತ್ತೆ. ಹಾಗೆ ಮನಸ್ಸು ಎಲ್ಲಾದ್ರೂ ಹೋದ್ರೆ ಅದನ್ನ ವಾಪಸ್ ಕರ್ಕೊಂಡ್ಬರುವಂತಹ ಕೆಲಸವನ್ನ ನಾವು ಮಾಡಿದ್ರೆ ಆಗ ನಮ್ಮ ಮನಸ್ಸನ್ನ ಒಂದ್ ಕಡೆ ಕಟ್ಟಾಕೋದಕ್ಕೆ ಸಾಧ್ಯ ಅಂತ. ಇದನ್ನ ಅನುಸ್ಮರಣೆ ಅಂತಾರೆ. ಅಂದ್ರೆ ಭಗವಂತನ ಸ್ಮರಣೆ. ಒಂದು ಕ್ಷಣ ಮರೆತು ಲೋಕಕ್ಕೆ ಹೋದ್ವಲ್ಲ, ಹೋಗ್ಬಾರ್ದು ಅಂದ್ರೆ ಕೇಳೋದಿಲ್ಲ, ಮನಸ್ಸು ಹೋಗುತ್ತೆ. ಏನ್ ಮಾಡ್ಬೇಕು? ಹೋಗ್ಬಾರ್ದು ಅನ್ಬಾರ್ದು, ಹೋದ್ಮೇಲೆ ತಿರ್ಗಿ ವಾಪಸ್ ಕರ್ಕೊಂಡ್ಬರ್ಬೇಕು.
ಯಥೋ ನಿಶ್ಚರತಿ, ಹೋಗಿ ಬಿಡ್ಬೇಕು ಅದಕ್ಕೆ, ಆಮೇಲೆ ವಾಪಸ್ ಕರ್ಕೊಂಡ್ಬರ್ಬೇಕು. ಇದನ್ನ ಅನುಸ್ಮರಣೆ ಅಂತ ಕರೀತಾರೆ. ನೇರವಾದ ಸ್ಮರಣೆ ಅಂದ್ರಲ್ಲೇ ನಿಂತಿರಕ್ಕಾಗಲ್ಲ. ಪ್ರಪಂಚ ನಮ್ಮ ಸ್ಮರಣೆಯನ್ನ ಕೆಡಿಸ್ಲಿ, ಮತ್ತೆ ನಾವು ಬರ್ತೀವಿ ಅನ್ನುವಂಥದ್ದನ್ನ ಅನುಸ್ಮರಣೆ ಅಂತ ಕರೀತಾರೆ. ಹಾಗಾಗಿ ಪುರಂದರದಾಸರು ಅನುಸ್ಮರಣೆಯ ಬಗ್ಗೆ ಅನೇಕ ಪದ್ಯಗಳು ಬರೆದಿದ್ದಾರೆ. ಪುರಂದರದಾಸರು ಒಬ್ಬರೇ ಅಲ್ಲ, ಅನೇಕ ದಾಸ ಸಾಹಿತ್ಯದ ಮಹನೀಯರೆಲ್ಲ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ನಿಮ್ಗೆ ಜ್ಞಾಪಿಸೋಕೋಸ್ಕರ ಒಂದ್ ಪದ್ಯ ಹೇಳ್ತೀನಿ ಪುರಂದರದಾಸದ್ದು. ಏನದು? ದಾರಿಯ ನಡೆಯುವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ. ದಾರಿ ನಡೆಯುವಾಗ ಕಾಲು ನೋಯ್ತಾ ಇದೆ, ಭಾರ ಬೇರೆ ಹೊತ್ಕೊಂಡಿದೀವಿ. ಆ ಭಾರ ಬಂದಾಗ ಭಾರನ ಮನಸ್ಸು ಬಿಡುತ್ತೆ ಕೃಷ್ಣ ಅಂತಂದ್ರೆ ಕಷ್ಟ ಬಂದಾಗ ದೇವರನ್ನೇನಿದಿ. ಮಡದಿ ಮಕ್ಕಳ ಕೂಡ ನಲಿದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಸಂತೋಷ ಪಡ್ತೀರಾ ಅದಕ್ಕೂ ಅದನ್ನ ನಮ್ಗೆ ಕಷ್ಟ ಸುಖವೇ ಭೇದ ಭಾವವೇ ಇಲ್ಲ. ಆ ಕಷ್ಟ ಸುಖ ಎರಡೂ ನಮ್ಮನ್ನ ಸೊಳ್ಳೆ ಕಚ್ಚತೆ ಓಡಾಡು ಕೂತಿರ್ಬೇಡ ಅಂತ ಎಬ್ಬಿಸೋ ಹಾಗೆ. ಹಾಗಾಗಿ ನಾವು ಅನುಸ್ಮರಣೆಯನ್ನು ಮಾಡಬೇಕು. ಅನುಸ್ಮರಣೆಯಿಂದ ಜಗತ್ತಿನಿಂದ ಮತ್ತೆ ಪರಮಾತ್ಮನ ಹತ್ರಕ್ಕೆ ನಾವು ಬರಬೇಕು ಅನ್ನುವಂಥದ್ದನ್ನ ಪುರಂದರದಾಸರು ಪ್ರತಿಪಾದಿಸಿದ್ದಾರೆ ಅನ್ನೋದು ಗೊತ್ತಾಗದೇ ಇದ್ರೆ ಈ ಯೋಗ್ಯರಾಗಿಯ ಮಹತ್ವ ನಮ್ಗೆ ಅರ್ಥವಾಗೋದೇ ಇಲ್ಲ. ಅದಕ್ಕೆ ಯಾರದ್ದಾರು ಒಬ್ಬರದ್ದ ಕೃತಿಯನ್ನ ಬರೀಬೇಕಾದ್ರೆ ಅವರ ಬೇರೆ ಕೃತಿಯ ಜೊತೆಗೆ ಸಂಬಂಧ ಕಲ್ಪಿಸಿ ಅಧ್ಯಯನ ಮಾಡಿದವರಿಗೆ ಮಾತ್ರ ಇಂಥ ಸಂಗತಿಗಳು ಹೊಳೆಯುತ್ತೆ, ಉಳಿದವ್ರಿಗೆ ಅದು ಹೊಳೆಯೋದಿಲ್ಲ. ಅನುಸ್ಮರಣೆಯನ್ನ ಪುರಂದರದಾಸರು ಮತ್ತೆ ಹೇಳಿದ್ದಾರೆ. ಪುರಂದರದಾಸರಿಗೆ ಹುಚ್ಚು ಹಿಡಿದಿತ್ತು ಅಷ್ಟೇ, ಇನ್ಯಾರಿಗೂ ಹಿಡಿದಿರ್ಲಿಲ್ಲ ಅಂತ ನೀವು ಹೇಳಬಾರದು ಅಂತ ಅನುಸ್ಮರಣೆಯ ಇನ್ನೊಂದು ಪದ್ಯ ಇದೆ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರೆದಿ ನಲಿಯುವಾಗ ಹಯಪಲ್ಲಕ್ಕಿಯ ಮೇಲೆ ಮರೆಯುವಾಗ ದೇವಕ್ಕಿ ತನೆಯನ್ನ ನೆನೆಯಿರಿ. ಕಷ್ಟ ಕೊಡ್ಬೇಡ ದೇವರೇನಲ್ಲ, ಆದ್ರೆ ಕೊಟ್ಟ ಕಷ್ಟ ಪರಮಾತ್ಮನ ಜ್ಞಾಪಿಸ್ಲಿ. ಸುಖ ಬರೋದ್ ಬೇಡ ಅನ್ನಲ್ಲ, ಬರಲಿ ಸುಖ, ಆದ್ರೆ ಸುಖದಲ್ಲಿ ನಾನು ನಿಂತ್ಕೊಳ್ಳೋದಿಲ್ಲ. ಅದರಿಂದ ನನಗೆ ಕಷ್ಟ ಸುಖಗಳ ಭೇದವಿಲ್ಲ. ಕಷ್ಟ ಸುಖಗಳೆರಡೂ ನನ್ನನ್ನ ಪರಮಾತ್ಮನೆಡೆಗೆ ಕರೆದೊಯ್ಯುವ ಮೆಟ್ಟಿಲುಗಳು, ಲಿಫ್ಟ್ಗಳು. ನಮ್ಮನ್ನ ಲಿಫ್ಟ್ ಮಾಡ್ಬೇಕು. ಕಷ್ಟದಲ್ಲಿ ನಾವು ಕೆಳಗೆ ನಿಂತಿದ್ದ ಕಷ್ಟ ಬರುತ್ತೆ, ಕೂತ್ಕೊಳ್ಳಿ ಪರವಾಗಿಲ್ಲ, ಅದು ನಮ್ಮನ್ನ ಪರಮಾತ್ಮನ ಕಡೆಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಇದು ಅನುಸ್ಮರಣೆ ಅಂತ ಕರೀತಾರೆ. 6ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಮೊದಲನೇ ಶ್ಲೋಕದಲ್ಲೇನೆ ಕೃಷ್ಣ ಹೇಳ್ತಾನೆ, ಯಾರು ಅನಾಶ್ರಿತಂ ಕರ್ಮ ಫಲಂ, ಯಾವುದೇ ಒಂದು ಕೆಲಸ ಬಂದ್ರು ಅದು ಏನು ಬೇಕಾದ್ರೂ ಆಗ್ಲಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳುವಂತಹದ್ದಿದೆಯಲ್ಲ, ಅನಾಶ್ರಿತಂ ಕರ್ಮ ಫಲಂ ಅಂತ ಹೇಳ್ತಾನೆ. ಅಂಥವ್ರು ಕಾರ್ಯಕರ್ಮ ಕರೋತಿ, ಅವನು ಎಷ್ಟು ಬೇಕಾದ್ರೂ ಕೆಲಸ ಮಾಡಲಿ, ಅದ್ರ ಕೆಲಸ ಏನಾಗತ್ತೆ ಅನ್ನೋದ್ರ ಚಿಂತೆ ನಂಗಿಲ್ಲ, ನಂಗೆ ಶಕ್ತಿ ಇದೆ ಮಾಡಕ್ಕೆ, ಮಾಡಿದ್ದೀನಿ, ಏನ್ ಬಂದ್ರು ಬರ್ಲಿ ಅಂತನ್ನೋರು ಸ ಯೋಗಿ ಚ ಸನ್ಯಾಸಿ ಚ ನ ನಿರಗ್ನಿ ನಚಾಕ್ರಿಯ. ಅವನು ಕ್ರಿಯೆ ಮಾಡದೇ ಇರೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ಕ್ರಿಯೆ ಮಾಡುವಾಗ ಭಯ ಇಲ್ಲ, ಕೆಟ್ಟೋಗ್ಬಿಟ್ರೆ ಏನ್ ಮಾಡ್ಲಿ ಅನ್ನೋ ಯೋಚನೆ ಇಲ್ಲ ಅವನಿಗೆ. ಹಾಗಾಗಿ ಅವನು ನಿರಂತರವಾಗಿ ಕೆಲಸ ಮಾಡ್ತಾನೇ ಇರ್ತಾನೆ. ಹಾಗಾಗಿ ನ ನಿರಗ್ನಿ ಅಂದ್ರೆ ಅಗ್ನಿ ಅಂದ್ರೆ ಆತ್ಮ ಪ್ರಜ್ಞೆ, ನಚಾಕ್ರಿಯ ಆತ್ಮ ಪ್ರಜ್ಞೆಯೂ ಇರುತ್ತೆ ಕೆಲಸನೂ ಇರುತ್ತೆ. ಅಂದ್ರೆ ಎರಡೂ ಜೊತೆಲಿ ಇರಕ್ ಸಾಧ್ಯ ಅಂತ ಕೃಷ್ಣನೇ ಹೇಳ್ತಾನೆ. 18ನೇ ಅಧ್ಯಾಯದಲ್ಲಿ ಇನ್ನೊಂದ್ ಕಡೆ ಕೃಷ್ಣ ಹೇಳ್ತಾನೆ, ಯಾಕೆ ನಾನು ಇಷ್ಟೊಂದೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಕೃಷ್ಣ ಯೋಗೀಶ್ವರ. ಪತಂಜಲಿ ಹೇಳಿದ್ದೆಲ್ಲವನ್ನೂ ಅದ್ರಲ್ಲಿ ಎಲ್ಲೆಲ್ಲೋ ಒಂದ್ ಕಡೆ ಕೃಷ್ಣ ಹೇಳ್ತಾನೆ ಬರ್ತಾನೆ. ಇಷ್ಟ ಮನಿಷ್ಠ ಮಿಶ್ರಂಚ ತ್ರಿವಿಧಂ ಕರ್ಮಣಾಂ ಫಲಂ. ಕೆಲಸಕ್ಕೆ 3 ರೀತಿಯ ಫಲ ಸಾಧ್ಯ. ಯಾವ್ಯಾವುದು? ಇಷ್ಟ, ಅನಿಷ್ಟ, ಮಿಶ್ರಣ. ಈ 3 ಕೂಡ ಕರ್ಮ ಫಲಗಳು ಅಂತ ಹೇಳ್ತಾನೆ. ಯಾರಿಗೆ? ಭವತ್ಯ ಅತ್ಯಾಗಿನೋ ಪ್ರೇತ್ಯ. ಯಾರು ಕರ್ಮ ಫಲವನ್ನು ತ್ಯಾಗ ಮಾಡಿಲ್ವೋ, ಪ್ರೀತಿಯಿಂದ ಕೆಲಸ ಮಾಡಿದಾರೋ ಅವ್ರಿಗೆ ಈ 3 ಇರುತ್ತೆ. ಆದ್ರೆ ನತು ಸನ್ಯಾಸಿನಂ ಕ್ವಚಿತ್. ಸನ್ಯಾಸಿಗಳಿಗೆ ಯಾವ ಫಲ ಆದ್ರೂ ಅವ್ರೇನ್ ಚಿಂತೆ ಮಾಡಲ್ಲ, ಕೆಲಸ ಮಾಡಿದೀನಿ ಅನ್ನೋ ಸಂತೃಪ್ತಿಲೇ ಅವ್ರು ನಿರಾಳವಾಗಿರ್ತಾರೆ. ಅಂದ್ರೆ ಒಂದು ಗುಟ್ಟು ಇವಾಗ ನಾನು ಬಿಟ್ಕೊಡ್ತೀನಿ, ಸಂತೃಪ್ತಿಯನ್ನ ಜಗತ್ತಿನಲ್ಲಿ ಹುಡ್ಕೋದಲ್ಲ, ನನ್ನ ಸಾಮರ್ಥ್ಯವನ್ನ ಜಗತ್ತಿಗೆ ಕೊಡುವಾಗ ಹುಡ್ಕೋದೆ ಹೊರತು ಜಗತ್ತಿನಿಂದ ಪಡೆಯುವಾಗ ಹುಡ್ಕೋದಲ್ಲ. ಸಂತೃಪ್ತಿ ಆಮದು ಸರಕಲ್ಲ, ತನ್ನೊಳಗೆ ವಿಕಾಸವಾಗಬೇಕಾಗಿರುವ ಮನಸ್ಥಿತಿ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಹಾಗಾಗಿ ಈ ಧ್ಯಾನ ಮಾಡೋದು ಅನ್ನೋದು ಆಗ ಸಾಧನೆ ಆಗುತ್ತೆ, ಆಗ ಮುಂದಕ್ಕೆ ಧಾರಣವೂ ಆಗುತ್ತೆ. ಆಮೇಲೆ ನಮ್ಗೆ ಯಾವ ಸ್ಥಿತಿ ಇರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟು ಇರಲಿ,
ಅಂತ ಹೇಳ್ತಾರೆ. ನಾವು ದೇವರ ಪೂಜೆ ಮಂತ್ರ ಹೇಳುವಾಗ ಏನ್ ಹೇಳ್ತೀವಿ? ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷೋ ಸಬಾಹ್ಯಾಭ್ಯಂತರ ಶುಚಿ ಅಂತ ಹೇಳ್ತಾರೆ. ಸೊ ಈ ಅಂಶವನ್ನ ನಾನು ತುಂಬಾ ಗಮನಿಸಬೇಕಾದದ್ದು ಯೋಗದಲ್ಲಿ. ಆಮೇಲೆ ಪರಮಾತ್ಮನ ಧ್ಯಾನ ಮಾಡ್ಬೇಕಾದ್ರೆ ನಾವು ಸಂತೋಷವಾಗಿರ್ಬೇಕು. ದುಃಖ ನಮ್ಮನ್ನು ಕಿತ್ಕೊಂಡ್ಬಿಡ್ಬಾರ್ದು, ಸಂತೋಷನೂ ಕಿತ್ಕೊಂಡ್ಬಿಡ್ಬಾರ್ದು. ಅದಕ್ಕೆ ದುಃಖ ವಿಯೋಗವೇ ದುಃಖ ಸಂಯೋಗ ವಿದ್ಯಾ ದುಃಖ ವಿಯೋಗ ಯೋಗ ಅಂತ ಮುಚ್ಚತೆ ಅಂತ ಹೇಳ್ತಾರೆ. ದುಃಖ ನಮ್ಗೆ ಯಾವುದೋ ಪ್ರಪಂಚ ನೋಡ್ಯೋ ನನ್ನ ಮನಸ್ಸಿಗೆ ಹೊಡೆದಿರೋ ಬಂದಿರೋ ದುಃಖದ ವಿಯೋಗ ಆಗೋದಿದೆಯಲ್ಲ, ಅದನ್ನೇ ಯೋಗ ಅಂತ 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ಈ ಅಂಶ ತುಂಬಾ ಗಮನಿಸಬೇಕಾದ್ದು. ನಾನುವಿಗೆ ಯಾವ ವಿಭಕ್ತಿ ಪ್ರತ್ಯವನ್ನಾದ್ರೂ ಸೇರಿಸಿ ನಾನು ಮಾಡಿದೆ ಅಹಂಕಾರ, ನನ್ನನ್ನು ಬಾಧಿಸುತ್ತಿದೆ ತಿರ್ಗ ಅಹಂಕಾರ, ನಾನು ಅಂತ ಬಂತು ಅಂದ್ರೆ ಅಲ್ಲಿ ಹೋಯ್ತು. ಹಾಗಾದ್ರೆ ಕೆಲಸದಲ್ಲೂ ನಾನುವನ್ನ ಬೆರೆಸಬಾರದು. ಕೆಲಸದಲ್ಲಿ ನಾನು ಬೆರೆಸಿ ಆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ನನ್ನ ಬಗ್ಗೆ ನಾನು ಪ್ರೀತಿ ಇಟ್ಕೊಂಡ್ರೆ ಅದನ್ನ ಮೋಹ ಅಂತ ಕರೀತಾರೆ. ಆ ಮೋಹ ಅಂದ್ರೇನು? ಕುರುಡು ಪ್ರೀತಿ ಅಂತೀವಲ್ಲ ನಾವು, ಅದು ಹೀಗಾಗ್ಲೇಬೇಕು, ನಾನು ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ, ಒಳ್ಳೆ ಸಂಕಲ್ಪ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಲೋಭ ಅಂತಾರೆ. ಕೆಲಸ ಮೋಹ ಆದ್ರೆ ಕುರುಡು ಆಗುತ್ತೆ, ಲೋಭ ಆದ್ರೆ ಆ ಕೆಲಸ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಪರಿಶ್ರಮ ಮಾಡಿ ತಿರ್ಗಾ ಪರಮಾತ್ಮನ ವಿಸ್ಮೃತಿ ಆಗುತ್ತೆ. ಸಾತ್ವಿಕವಾಗಿ ಪ್ರೇಮ ಮಾಡಿದ್ರೆ ಕೂಡ ನಿರಾಳವಾಗುತ್ತೆ, ಅವಾಗ ಮನಸ್ಸು ಅಷ್ಟೊಂದು ಚಡಪಡಿಕೆಗೆ ಒಳಪಡೋದಿಲ್ಲ. ಆದ್ರೂ ನಮ್ಗೆ ಲೋಕ ಸಂಪರ್ಕ ಇದ್ದೇ ಇದೆ. ಆದ್ರಿಂದ ಕರ್ಮವನ್ನು ನಿರ್ಗುಣದಿಂದ ಮಾಡಿದ್ರೆ ಮಾತ್ರ ನಿರಂತರವಾದ ಯೋಗ ಸಾಧನೆ ಆಗುತ್ತೆ ಅಂತ. ಅದರಿಂದ ಈಗ ನಾವು ಅನ್ಯವಾರ್ತೆಯ ಬಿಟ್ಟವರಾಗಬೇಕಾದ್ರೆ ಮೊದಲು ತಾಮಸದಿಂದ ರಾಜಸಕ್ಕೆ, ರಾಜಸದಿಂದ ಸಾತ್ವಿಕಕ್ಕೆ ನಮ್ಮ ಧೋರಣೆಯನ್ನ ಬದಲಾಯಿಸ್ಕೊಳ್ತಾ ಪ್ರಪಂಚದ ಸಂಪರ್ಕದಲ್ಲಿ ಇದ್ಕೊಂಡೆ ನಿರ್ಗುಣವಾಗಿ ಪ್ರಪಂಚವನ್ನು ನೋಡೋದಿದೆಯಲ್ಲ, ಅದು ಅನ್ಯವಾರ್ತೆಯನ್ನ ಬಿಟ್ಟವರಾಗಿ ಅಂತ ಹೇಳುವಂಥದ್ದು. ಈಗ ಪ್ರಪಂಚ ನನ್ನೊಳಗೆ ದೇಹ ಮತ್ತು ಆತ್ಮ ಇದೆ ಅಂತ ಹೇಳಿದ್ನಲ್ಲ, ಹಾಗೆ ಜಗತ್ತನ್ನು ಕೂಡ ಹಾಗೆ ಹೇಳ್ತಾರೆ. ಎರಡೂ ಇದೆ. ಏನೇನಿದೆ ಜಗತ್ತಿನಲ್ಲಿ? ಒಂದು ಬದಲಾಗುವಂತಹ ತತ್ವ ಇದೆ, ಅದನ್ನ ಪ್ರಕೃತಿ ಅಂತಾರೆ. ಅದು ಶಾಶ್ವತವೇ. ಬದಲಾಗುವ ಪ್ರಕೃತಿಯೂ ಶಾಶ್ವತವೇ, ಎಲ್ಲವನ್ನು ನಿಯಂತ್ರಿಸುವ ಪುರುಷನು ಶಾಶ್ವತವೇ. ಪ್ರಕೃತಿಯಲ್ಲಿ ಪುರುಷ ಪ್ರಕೃತಿಯನ್ನು ಪ್ರತ್ಯೇಕಿಸಕ್ ಸಾಧ್ಯವಿಲ್ಲ. ಹೇಗೆ ನನ್ನ ದೇಹದಲ್ಲಿ ಆತ್ಮ ಮತ್ತು ದೇಹವನ್ನು ಪ್ರತ್ಯೇಕಿಸಿದ್ರೆ ಏನಾಗುತ್ತೆ? ದೇಹ ತಕ್ಷಣವೇ ಸತ್ತೋಗುತ್ತೆ. ಹಾಗೆ ಜಗತ್ತಿನಲ್ಲಿ ಕೂಡ ಪ್ರಕೃತಿ ಪುರುಷರನ್ನ ಪ್ರತ್ಯೇಕಿಸೋಕ್ ಸಾಧ್ಯವಿಲ್ಲ. ಆದರೆ ಪ್ರಜ್ಞೆಯನ್ನ ಪ್ರಕೃತಿಯಿಂದ ಪುರುಷನಿಗೆ ವರ್ಗಾಯಿಸೋದಕ್ಕೆ ಸಾಧ್ಯ. ಪ್ರಕೃತಿಯ ಜೊತೆಲೇ ಇರೋಣ, ಆದ್ರೆ ನನ್ನ ಲಕ್ಷ್ಯ ಯಾವ ಕಡೆಗಿರ್ಬೇಕು ಅಂದ್ರೆ ಬದಲಾಗುವ ಪ್ರಕೃತಿ, ನಿರಂತರ ಕ್ಷಣ ಕ್ಷಣಕ್ಕೂ ಬದಲಾಗುವ ಪ್ರಕೃತಿಯಿಂದ ಸ್ಥಿರವಾದಂತಹ ಪುರುಷನ ಕಡೆಗೆ ಲಕ್ಷ್ಯ ಕೊಡೋದಿದೆಯಲ್ಲ, ಅದನ್ನ ಯೋಗ ಅಂತ ಕರೀತಾರೆ. ಒಬ್ಬ ತುಂಬಾ ಚೆನ್ನಾಗಿ ಆ ಪತಂಜಲಿಯನ್ನ ಗೇಲಿ ಮಾಡ್ತಾನೆ. ಏನಪ್ಪಾ ಅಂತಂದ್ರೆ, ಪತಂಜಲಿ ಮುನೇರುಕ್ತಿ ಕಾವ್ಯಪೂರ್ವ ಜಯತ್ಯತೌ ಪುಂ ಪ್ರಕೃತಿ ವಿಯೋಗೋಪಿ ಯೋಗ ಇತ್ಯುಚ್ಯತೆ ಅಂತ. ಅಂದ್ರೆ ಪ್ರಕೃತಿಯಿಂದ ವಿಯೋಗ ಮಾಡ್ಕೋ, ಪುರುಷನಲ್ಲಿ ನಿನ್ನ ಯೋಗ ಹೊಂದು ಅಂತ ಹೇಳ್ಬೇಕಾದ್ರೆ ಯೋಗ ಅಂತ ಅವನ ಹೆಸರು ಕರೆದು ಬಿಟ್ಟಿದ್ದಾನೆ. ಯಾವ್ದನ್ನ ನೋಡ್ಕೊಂಡು ಪುರುಷನ ಜೊತೆಯಲ್ಲಿ ಜೋಡಣೆ ಆಗೋದು. ಆದ್ರೆ ಆ ಯೋಗ ಆಗ್ಬೇಕಾದ್ರೆ ಪ್ರಕೃತಿಯಿಂದ ವಿಯೋಗ ಆಗ್ಲೇಬೇಕು. ಆದ್ರಿಂದ ನಮಗ್ ಕಷ್ಟವಿರೋದು ಪುರುಷನ ಜೊತೆ ಸೇರ್ಕೊಳ್ಳೋದಲ್ಲ, ಈ ಪ್ರಕೃತಿಯಿಂದ ವಿಯೋಗ ಆಗೋದು. ಈ ಪ್ರಕೃತಿಯಿಂದ ವಿಯೋಗ ಆಗೋದನ್ನ ಯೋಗ ಅಂತ ಜಾಣ್ತನವಾಗಿ ಕರೆದು ಬಿಟ್ಟಿದ್ದಾನೆ. ಅದನ್ನ ಆಕ್ಚುಲಿ ವಿಯೋಗ ಅಂತ ಕರಿಬೇಕು. ಯಾಕೆಂದ್ರೆ ನಮಗ್ ಕಷ್ಟ ಆಗಿರೋದು ಯಾವ್ದಪ್ಪ ಅಂದ್ರೆ ಆ ವಿಯೋಗ. ಪಾಠ ಹೇಳ್ಕೊಡುವಾಗ್ಲೂ ಅಷ್ಟೇ, ಮಕ್ಕಳಿಗೆ ಹೊಸ ಪಾಠನ ಅರ್ಥ ಮಾಡಿಸ್ತೀವಿ ಅಂತ ಕಷ್ಟಪಡ್ತೀವಿ, ಲರ್ನಿಂಗ್ ಈಸ್ ಇಂಪಾರ್ಟೆಂಟ್ ಅಂತ. ಆದ್ರೆ ವಾಸ್ತವವಾಗಿ ಪಾಠ ಹೇಳುವಾಗ ಕಷ್ಟ ಏನ್ ಗೊತ್ತಾ? ಅವ್ರೀಗಾಗ್ಲೇ ಕಲ್ತ್ಕೊಂಡಿದಾರಲ್ಲ, ಅದನ್ನ ಮರೆಸ್ಬೇಕಲ್ಲ, ಅನ್ಲರ್ನಿಂಗ್ ಅಂತಾರೆ. ಅದಕ್ಕೆ ಅಪಕಲಿಕೆ ಅಂತ ಕರೆಯೋಣ. ಕಲಿಕೆಯಲ್ಲಿ ಕಲಿಕೆ ಅಲ್ಲ ಕಷ್ಟ, ಅಪಕಲಿಕೆ ಕಷ್ಟ. ಮೊದ್ಲು ವಿಯೋಗ ಆದ್ರೆ ಆಮೇಲೆ ಯೋಗ. ಅದನ್ನ ನಾವಿಲ್ಲಿ ಗಮನಿಸ್ಬೇಕು ಅನ್ನುವಂಥದ್ದು ಇಲ್ಲಿ ಮಾಡ್ಬೇಕಾದ್ದು. ಆದ್ರೆ ಇಲ್ಲಿ ಗುಟ್ಟನ್ನು ಹೇಳ್ತೀನಿ, ನನ್ನ ದೇಹದೊಳಗೆ ದೇಹ ಆತ್ಮ ಹೇಗೆ ಅಪ್ರತ್ಯೇಕನೀಯವೋ, ಜಗತ್ತಿನಲ್ಲಿ ಪರಮಾತ್ಮ ಮತ್ತು ಆ ಸೃಷ್ಟಿಕರ್ತ ಮತ್ತು ಸೃಷ್ಟಿ ಅಪ್ರತ್ಯೇಕನೀಯ. ಹಾಗೆ ನಂಗೆ ಇದೆಲ್ಲ ಕಣ್ಣಿಗೆ ಬರೀ ಸೃಷ್ಟಿ ಕಾಣುತ್ತೆ. ಎಲ್ಲಿ ಸೃಷ್ಟಿಕರ್ತ ತೋರಿಸು ಅಂದ್ರೆ
ಸೃಷ್ಟಿಕರ್ತನನ್ನ ತೋರಿಸೋದಕ್ಕೆ ಅದು ನಿರ್ಗುಣ, ಅದಕ್ಕೆ ಗುಣವೇ ಇಲ್ಲ. ಗುಣ ಇರೋದನ್ನ ತೋರಿಸ್ಬೋದು. ಬಿಸಿಯಾಗಿದೆ, ಇಲ್ಲಿ ಕಾದಿದೆ ಈ ನೆಲ ಅಂತ ಹೇಳ್ಬೋದು. ತಣ್ಣಗಿದೆ, ಇಲ್ಲಿ ತಂಪಾಗಿದೆ ಅಂತ ಹೇಳ್ಬೋದು. ಗುಣ ಇಲ್ಲೇ ಯಾವುದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಗುಣಕ್ಕೆ ಬದ್ಧರಾದವರು ಪ್ರಕೃತಿಗೆ ಬದ್ಧರಾಗ್ತಾರೆ, ನಿರ್ಗುಣರಾದವರು ಪುರುಷನಿಗೆ ಬದ್ಧರಾಗ್ತಾರೆ. ಈ ಗುಣವೇ ನಿರ್ಗುಣವನ್ನ ಜ್ಞಾಪಿಸ್ಬೇಕು ಅನ್ನೋದೇ ಯೋಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಈ ಯೋಗ್ಯರಾಗಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಮೊದಲು ಪ್ರಕೃತಿಯೊಂದಿಗೆ ವಿಯೋಗ್ಯರಾಗಿ, ಪುರುಷನೊಂದಿಗೆ ಯೋಗ್ಯರಾಗಿ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಈಗ ಯೋಗ್ಯದ ಬಗ್ಗೆ ಇಷ್ಟು ಹೇಳಿ ಕಾಲದ ಮಿತಿಯಿಂದಾಗಿ ನಾನು ಮುಂದಕ್ಕೆ ಸಾಗ್ತಾ ಇದ್ದೀನಿ. ನೆಕ್ಸ್ಟ್ ಭೋಗ್ಯರಾಗಿ ಅಂತಿದೆ. ಅರೆ, ಈ ಪ್ರಪಂಚದ ಭೋಗ ಎಲ್ಲ ಬಿಟ್ಬಿಟ್ಟು ಯೋಗ ಸಾಧಿಸಿ ಅಂತ ಇಷ್ಟೋ ತನಕ ಹೇಳ್ಬಿಡ್ತಿರ್ಗ ಭೋಗ್ಯರಾಗಿ ಅಂತ ಹೇಳಿದ್ರೆ ಭೋಗವನ್ನು ಅನುಭವಿಸಿ ಅಂತ ಹೇಳ್ತಿದಾರಲ್ಲ ಪುರಂದರದಾಸರು. ಇದು ವಿರುದ್ಧವಾದದ್ದನ್ನ ಒಟ್ಟಿಗೆ ಹೇಳಿದ ಜಾಣ್ತನ ಅಲ್ವೇ ಅಂತ ತಕ್ಷಣಕ್ಕೆ ಅನ್ಸುತ್ತೆ. ಆದ್ರೆ ನಿಧಾನಕ್ಕೆ ಯೋಚನೆ ಮಾಡಿ, ಭಾರತೀಯ ಚಿಂತನೆಯನ್ನು ನಿಧಾನವಾಗಿ ಯೋಚನೆ ಮಾಡಿ, ಭೋಗ್ಯ ಅನ್ನೋದು, ಭೋಗ ಅನ್ನೋದು ಭಾರತೀಯರು ಯಾವತ್ತೂ ವಿರೋಧಿಸಿಲ್ಲ. ಭೋಗ ಕಂಡುಕೋಬೇಡಿ ಎಂದಿದ್ದಾರೆ ಹೊರತು ಭೋಗವೇ ಬೇಡ ಅಂತ ಹೇಳಿಲ್ಲ ಅವರು. ಈಗ ನರಸಿಂಹನ್ನೇ ತಗೊಳ್ಳಿ, ಯೋಗ ನರಸಿಂಹ, ಭೋಗ ನರಸಿಂಹ ಅಂತ ಎರಡೂ ಇದೆ. ಭೋಗ ಅನ್ನೋದು ಅಷ್ಟೊಂದು ತ್ಯಾಜ್ಯವಾಗಿದ್ರೆ ಭೋಗ ನರಸಿಂಹನ್ಗೆ ಯಾಕೆ ಪೂಜೆ ಮಾಡಬೇಕು? ಬರೀ ಯೋಗ ನರಸಿಂಹಗೆ ಪೂಜೆ ಮಾಡಬೇಕಾಗಿತ್ತು. ಹಾಗಲ್ಲ. ಹಾಗಾಗಿ ಭೋಗ್ಯರಾಗಿ ಅಂದ್ರೆ ಒಂದು ರೀತಿಯಲ್ಲಿ ನಾವು ಈ ಜಗತ್ತಿನ ಸಂಪರ್ಕ ಪಡೆದು ಜಗತ್ತಿನಿಂದ ವಿಚಲಿತರಾಗೋದಿಲ್ಲ ಅಂತ ಘೋಷಣೆ ಮಾಡ್ಬೇಕಾದ್ರೆ ಅದನ್ನ ಟೆಸ್ಟ್ ಮಾಡ್ಬೇಕಲ್ಲ. ಪ್ರಪಂಚ ಹತ್ರ ಬಂದ್ರೂ ನಾನೇನು ವಿಚಲಿತನಾಗಿಲ್ಲ ಅಂತ ಟೆಸ್ಟ್ ಮಾಡೋದು ಹೇಗೆ? ಅದನ್ನ ಭೋಗದಿಂದಲೇ ಪರೀಕ್ಷೆ ಮಾಡ್ಬೇಕಾಗತ್ತೆ. ಅಂದ್ರೆ ನಮ್ಮ ಯೋಗ ಸಾಧನೆಯ ಒಂದು ಗಟ್ಟಿತನವನ್ನ, ಈಗ ಕಾಳು ಇದೆ, ಜೊಳ್ಳು ಇದೆ. ಕಾಳು ಜೊಳ್ಳು ಇರೋದನ್ನ ನಾವು ಹೇಗೆ ಮಾಡ್ತೀವಿ? ತೂರ್ ಬಿಟ್ರೆ ವಸ್ತುವಿನ ಅವಾಗ ಜಳ್ಳೆಲ್ಲ ದೂರ ಹೋಗುತ್ತೆ, ಕಾಳು ಉಳ್ಕೊಳ್ಳುತ್ತೆ. ಹಾಗೆ ನಾವು ಭೋಗದ ಅಗ್ನಿ ಪರೀಕ್ಷೆಗೆ ಒಡ್ಡದೇ ಇದ್ರೆ ನಾವು ನಿಜವಾದ ಯೋಗಿಗಳೇ ಅಂತ ಗೊತ್ತಾಗೋದಿಲ್ಲ. ಮಂಕುತಿಮ್ಮನ ಕಗ್ಗದಲ್ಲಿ DVG ಹೇಳ್ತಾರೆ, ಒಲ್ಗು ರೂಪದ ಸುಭದ್ರೆ ಕಣ್ಮುಂದೆ ಸುಳಿವನಕ ಫಲ್ಗುಣನು ಸನ್ಯಾಸಿ ಮಂಕುತಿಮ್ಮ. ಅರ್ಜುನ ಸನ್ಯಾಸಿ ವೇಷಣೆ ಹಾಕಿದ್ದ. ಪಾರ್ಥ ನಾನು ಅನ್ನೋದು ಅಪಾರ್ಥ ಮಾಡ್ಕೊಳ್ಳದೆ ಇರೋಷ್ಟು ಚೆನ್ನಾಗಿ ಸನ್ಯಾಸಿ ವೇಷ ಹಾಕಿದ್ದ. ಅಷ್ಟೆಲ್ಲ ವೇಷ ಹಾಕಿದ್ರು ಸುಭದ್ರೆ ಬಂದ್ಮೇಲೆ ಅವನ ವೇಷ ಎಲ್ಲ ಕಳಚಿ ಬಿತ್ತು. ಆದ್ರಿಂದ ಭೋಗದಲ್ಲಿ ಇದ್ದು ಭೋಗಕ್ಕೆ ನಾನು ಬದ್ಧನಲ್ಲ ಅನ್ನೋವಂಥದ್ದನ್ನ ನಾವು ಸಾಧಿಸಿ ತೋರಿಸಿದಾಗ ನಾವು ಯೋಗಿಗಳು ಅಂತ ಕರಿಬಹುದು. ಕೃಷ್ಣನನ್ನು ಬಿಟ್ರೆ ಯೋಗಿ ಅಂತ ಕರೆಯೋದು ಶಿವನನ್ನು ಕರೀತಾರೆ, ಶಿವಯೋಗಿ. ಶಿವ ನೋಡಿ, ಒಬ್ಬ ಹೆಂಡತಿನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ, ಒಬ್ಬ ಹೆಂಡತಿನ ತಲೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಆದ್ರೆ ಅವನು ಈ ಹೆಂಡತಿ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ, ಆ ಹೆಂಡತಿ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ, ಲೋಕೋಪಕಾರದ ಬಗ್ಗೆ ಯೋಚನೆ ಮಾಡ್ತಾನೆ. ಆಗ ಅವನ ಹೆಂಡತಿರು ಹಾಗೆ ಮಾಡ್ತಾನೆ. ಈ ತೊಡೆ ಮೇಲೆ ಕೂತಿದ್ದಾಳಲ್ಲ ಪಾರ್ವತಿ, ಅವಳ ಹೆಸರೇನು? ಸರ್ವಮಂಗಳೆ. ಎಲ್ಲರ ಪಾಪವನ್ನು ಕಳೆಯೋದಕ್ಕೆ ಅವಳು ಪ್ರಯತ್ನ ಮಾಡ್ತಾಳೆ. ಇನ್ನೊಬ್ಬ ಹೆಂಡತಿ ಗಂಗೆ, ಅವಳೇನ್ ಮಾಡ್ತಾಳೆ? ಅವಳು ಅಷ್ಟೇ, ಎಲ್ಲರ ಪಾಪ ಕಳೆಯೋಳೆ ಗಂಗೆ. ಹಾಗಾಗಿ ಈ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಇದ್ದಾರೆ, ಜೊತೆಲೇ ಇದ್ದಾರೆ, 3 ಜನ ಒಂದೇ ಕೆಲಸ ಮಾಡೋದು. ಏನು? ಲೋಕದ ಪಾಪವನ್ನು ಕಳೆಯೋದು. ಪಾಪ ಅಂದ್ರೆ ಏನು? ದುಃಖಕಾರಕವಾದ್ದು. ಪಾಪ ಕಳೆದೆ ಅನ್ನೋದು ಸುಖ. ಪಾಪ ಕಳೆದೆ ಅನ್ನೋ ಅಹಂಕಾರವನ್ನು ಕಳೆದಿದ್ದಾರೆ. ಮತ್ತೆ ಪಾಪ ಅನ್ನುವಂಥ ಪಾಪ ಗೆದ್ದೆ ಅನ್ನೋ ಅಹಂಕಾರ ಇದ್ದಾರೆ, ಪಾಪದ ದುಃಖವನ್ನು ಕಳೆದಿದ್ದಾರೆ. ಆದ್ದರಿಂದ ವಿವೇಕಾನಂದರು ಪದೇ ಪದೇ ಹೇಳ್ತಾ ಇದ್ದದ್ದು, ನಮಗೆ ಬೇಕಾದದ್ದು ದುಃಖವೂ ಅಲ್ಲ, ಸುಖವೂ ಅಲ್ಲ, ಎರಡರಿಂದಲೂ ಬಿಡುಗಡೆ ಅಂತ. ಹಾಗಾಗಿ ಈ ಭೋಗ್ಯರಾಗಿ ಅಂದ್ರೆ ಭೋಗದ ಆಮ್ಲ ಪರೀಕ್ಷೆ ಮಾಡಿ ನೀವು ನಿಮ್ಮ ಯೋಗ ಎಷ್ಟು ಮಟ್ಟಿಗಿದೆ ಅಂತ ಗೊತ್ತಾಗುತ್ತೆ ಅನ್ನುವಂಥ ಮಾತಿಗೆ ಭೋಗ್ಯರಾಗಿ ಅಂತ ಹೇಳಿದ್ರು. ಆಮೇಲೆ ಭೋಗ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ಸರ್ಪ ಅಂತ, ಹೆಡೆಯುಳ್ಳ ಸರ್ಪ. ಈಗ ಪುರಂದರದಾಸರ ಇನ್ನೊಂದು ಹಾಡಿನಲ್ಲಿ ಭೋಗಿಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ ಅಂತ ಹೇಳ್ತಾರೆ. ವಿಷ್ಣುವಿನ ಚಿತ್ರ ನೋಡಿ, ದೇವರ ಹೆಸರು, ದೇವರ ಆಕಾರ ಎಲ್ಲ ಸಾಂಕೇತಿಕವಾದ್ದು. ವಿಷ್ಣು ಹೇಗಿದ್ದಾನೆ?
ಹಾವಿನ ಹಾಸಿಗೆಯ ಮೇಲೆ ಮಲಗಿದ್ದಾನೆ. ಹಾಸಿಗೆಯ ಮೇಲೆ ಮಲಗಿದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ನಮ್ಮನ್ನ ಹಾಸಿಗೆ ಮೇಲೆ ಹಾವನ್ನ ಹಾಸಿಗೆ ಮಾಡ್ಬಿಟ್ಟು ಮಲಗಿಸ್ತಾರೆ ಅಂತ ಇಟ್ಕೊಳ್ಳೋಣ, ನಮ್ಗೆ ಮಲಗಿಕೊಳ್ಳೋ ಧೈರ್ಯ ಇದೆಯಾ? ಎಲ್ಲಾರು ಹೊರಡ್ಬಿಟ್ರೆ ಅದು ಕಚ್ಬಿಟ್ರೆ ಎಲ್ಲಿ ಗ್ರಹಚಾರ ಅಂತ. ಆದ್ರೆ ವಿಷ್ಣು ಭೋಗಿಶಯನ, ಹಾವಿನ ಮೇಲೆ ಮಲಗಿದಾನೆ, ಅದು ಕಚ್ಚಲ್ಲ ಅನ್ನೋಷ್ಟು ದಿಟ್ಟತನ ಇದೆ. ಹಂಗಾಗಿ ಆ ಭೋಗ, ಆ ಹಾವಿನ ಹೆಡೆಯಿಂದ ನಂಗೆ ನೆರಳು ಸಿಕ್ಕತ್ತೆ ಅಂತಲೂ ಅಲ್ಲ, ಹಾವು ಕಚ್ಚಿತು ಅನ್ನೋ ಭಯವೂ ಇಲ್ಲ, ಎರಡೂ ಇಲ್ಲದೆ ಇರುವಂತ ಭೋಗಿಶಯನ ಶ್ರೀಹರಿ. ಆ ಭೋಗಿಶಯನನ್ನ ಧ್ಯಾನ ಮಾಡೋರು ಅಷ್ಟೇ, ಕಷ್ಟಕ್ಕೂ ಚಿಂತೆ ಇಲ್ಲ, ಸುಖಕ್ಕೂ ಇದು ಆಸೆ ಇಲ್ಲ. ಈ ಆಸೆಯ ಭಯ ನೋಡಿ, ಮನಃಶಾಸ್ತ್ರಜ್ಞರ ಪ್ರಕಾರ ಎರಡೇ ನಮ್ಮನ್ನು ಬಾಧಿಸೋದು ಯಾವಾಗ್ಲೂ, ಇಲ್ಲ ಆಸೆ ಇಲ್ಲ ಭಯ. ಈ ಎರಡನ್ನು ಗೆದ್ದು ಬಿಟ್ರೆ ಮನಸ್ಸು ನಮ್ಗೆ ಸಮಚಿತ್ತ ತಾನಾಗೆ ಬಂದ್ಬಿಡುತ್ತೆ. ಆ ದೃಷ್ಟಿಯಿಂದ ಸಮಚಿತ್ತವನ್ನು ಸಾಧಿಸುವವರು ಈ ಆಸೆ ಭಯ ಎನ್ನುವ ಆವೇಶಗಳನ್ನ ಪಕ್ಕಕ್ಕಿಟ್ರೆ ಆಗ ಮಾತ್ರ ಏನಾಗ್ಬೋದು, ಅನ್ಯವಾರ್ತೆ ಬಿಟ್ಟವರಾಗ್ಬೇಕಾಗತ್ತೆ ಹೊರತು, ಈ ಒಂದ್ ಸಾಲಲ್ಲಿ ಅನ್ಯವಾರ್ತೆಯಿಂದ ಏನು ತಿಳ್ಕೊಂಡ್ಬಿಟ್ಟಿದ್ದೀನಿ ನಾನು, ನಾಳೆಯಿಂದ ಅನ್ಯವಾರ್ತೆ ಬಿಟ್ಬಿಡ್ತೀನಿ ಅಂತಂದ್ರೆ ಅದು ಸಾಧ್ಯವಾಗೋ ಇಲ್ವೇ ಇಲ್ಲ, ಹಾಗಾಗಕ್ಕೆ ಸಾಧ್ಯವಿಲ್ಲ. ಇದನ್ನ ನಾನು ನಿಮ್ಮ ಗಮನ ಸೆಳೆಯೋದಕ್ಕೆ ಬಯಸ್ತೀನಿ. ಇನ್ನು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ಅಂತ ಕೂಡ ಬರೆದಿದ್ದಾರೆ ಪುರಂದರದಾಸರು. ಹಾಗಂದ್ರೆ ಏನು? ನೀವು ಭಾಗ್ಯವಂತರಾಗಿ ಅಂದ್ರೆ ಭಾಗ್ಯ ಅಂದ್ರೆ ಏನು ಅದ್ ಪ್ರಶ್ನೆ ಹಾಕ್ಬೇಕಾಗುತ್ತೆ. ಭಾಗ್ಯ ಅಂದ್ರೆ ನಮ್ಮ ಪ್ರಕಾರ ನಾವು ಬೇಕಾದಷ್ಟು ಖರ್ಚು ಮಾಡೋಷ್ಟು ದುಡ್ಡು, ನಾನು ಹಾಕೋಬೇಕು ಅನ್ನೋಷ್ಟು ಬಟ್ಟೆ, ಒಡವೆ, ವಸ್ತ್ರ ಎಲ್ಲವೂ ಸೇರಿ ಭಾಗ್ಯ ಅಂತ ಕರಿತೀವಿ. ಆದ್ರೆ ಪುರಂದರದಾಸರ ಭಾಗ್ಯ ಅದಲ್ಲ. ಯಾಕೆ ಅಂದ್ರೆ ಪುರಂದರದಾಸರ ಭಾಗ್ಯವೇ ಬೇರೆ. ಅವ್ರೇನ್ ಹೇಳ್ತಾ ಇದ್ರು, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದು ಅಂತ ಇನ್ನೊಂದು ಕೃತಿಯಲ್ಲಿ ಪ್ರಸ್ತಾಪ ಮಾಡಿಬಿಟ್ಟು, ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ, ನಮ್ಮ ಭಾಗ್ಯ ನಾರಾಯಣನು ಅಂತ ಹೇಳ್ತಾರೆ. ಆಮೇಲೆ ತಮ್ಮ ಎಲ್ಲ ಭಾಗ್ಯವನ್ನು ಕಳ್ಕೊಂಡಾಗ ಏನ್ ಹೇಳ್ತಾರೆ ಅವರು, ಎಲ್ಲ ಕಳ್ಕೊಂಡೆ ಅಂತ ಹೇಳಲ್ಲ ಅವರು, ಏನ್ ಹೇಳ್ತಾರೆ, ಆದದ್ದೆಲ್ಲ ಒಳಿತೆ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಹೇಳ್ತಾರೆ. ನೋಡಿ, ಆ ದುಡ್ಡು ಬಂದಾಗ ನಂಗೆ ಸಂಪತ್ತು ಬಂತು ಅಂತೀವಿ, ಇವ್ರು ದುಡ್ಡು ಕಳ್ಕೊಂಡು ಸಾಧನ ಸಂಪತ್ತು ಅಂತ ಹೇಳ್ತಾರೆ. ಅದರಿಂದ ಪುರಂದರದಾಸರು ಹೇಳೋ ಭಾಗ್ಯವಂತರು ನಾವು ಅನ್ಕೊಂಡಿರೋ ಭಾಗ್ಯವಂತರಲ್ಲ, ಅದಕ್ಕೆ ತದ್ವಿರುದ್ಧವಾದ. ಯಾರು ಭಾಗ್ಯ ಅಂದ್ರೆ ಸಾಧನೆಗೆ ಬೇಕಾಗುವಷ್ಟು ಭಾಗ್ಯ. ಹರಿಯನ್ನ ನೆನಪಿಸುವಂತ ಲಕ್ಷ್ಮೀ ದೇವಿ, ಮಾಯೆಯನ್ನು ಮೀರಿದ ಮಾಯಾಲೋಲ ಮಾಯಾತೀತನನ್ನ ಜ್ಞಾಪಿಸುವಂತ ಮಾಯೆಯೇ ಮಾಯಾಲೋಲನ ಜ್ಞಾಪಿಸ್ಬೇಕು, ಮಾಯೆಯೇ ಮಾಯಾತೀತನ ಜ್ಞಾಪಿಸ್ಬೇಕು. ಆಗ ಮಾತ್ರ ಅನ್ಯವಾರ್ತೆಯನ್ನ ಬಿಟ್ಟವರಾಗಿ ಅಂತ ಹೇಳಿದ್ದು ಸಾರ್ಥಕ ಆಗತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇನ್ನೊಂದು ವಿಷಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕೆಂದ್ರೆ ನನ್ನ ವೇಳೆ ಮುಗಿತಾ ಬರ್ತಾ ಇದೆ. ಆತ್ಮೀಯರೇ, ಈ ಭೋಗ ಅನ್ನೋದಿದೆಯಲ್ಲ, ಈ ಭೋಗದಲ್ಲಿ ನಾವು ಬದುಕಬೇಕು ಅಂತಲೂ ಅಂತೀರಾ ನೀವೇ, ಪ್ರಪಂಚದಲ್ಲಿ ಮಾಯೆಯಲ್ಲೇ ಬದುಕಬೇಕು ಅಂತೀರಾ, ಅದನ್ನ ಮೀರ್ಬೇಕು ಅಂತಲೂ ಅಂತೀರಾ, ಎರಡು ವಿರುದ್ಧ ಅಲ್ವೇ ಅನ್ನುವ ಪ್ರಶ್ನೆಗೆ ನಾವು ದೇವರ ಹೆಸರುಗಳನ್ನ ಒಂದಷ್ಟು ನೋಡಿ ಹೇಗಿದೆ ಅಂತ. ವಿಷ್ಣುವಿಗೆ ಕಮಲಾಕ್ಷ ಅಂತಾರೆ, ಪಾರ್ವತಿಗೆ ಪದ್ಮ ಅಂತಲೇ ಕರೆದ್ರು, ಪಾರ್ವತಿ ಹೆಸರೇ ಪದ್ಮಾಸನೆ ಅವಳು. ಈ ಕಮಲ ಪದ್ಮ ಎಲ್ಲ ಇದೆಯಲ್ಲ, ಅದ್ ಏನ್ ಮಾಡುತ್ತೆ, ನೀರೊಳಗೆ ಒದ್ದಿ ತೆಗೆದು ಕೊಡವಿದ್ರೆ ಆ ನೀರೆಲ್ಲ ಹೊರಟೋಗುತ್ತೆ. ಹಾಗಾಗಿ ಈ ಪ್ರಪಂಚದಲ್ಲಿ ಕೆಲಸಕ್ಕೆ ತೊಡಗಿದಾಗ ಒಂಚೂರು ನೀರು ಬಂದು ಅಂಟ್ಕೊಳ್ಳಿ, ಅದನ್ನ ಕೊಡವಿದ್ರೆ ಹೋಗುತ್ತೆ. ಅದು ಎಲ್ಲಿ ಕಮಲಾಕ್ಷ ಅಂದ್ರೇನು, ನೋಡುವ ಕಣ್ಣಿಗೆ ನಾವು ಹೇಳುವ ಜಗತ್ತು ಹೇಳುವ ಭಾಗ್ಯ ಬರಬಾರ್ದು. ಜಗತ್ತು ಹೇಳುವ ಭಾಗ್ಯ ಅದ್ ಮೀರಿದ ಆ ಲಕ್ಷ್ಮಿಯ ಗಂಡ ಇದಲ್ಲ ಮಾಯಾ ಲೋಲ, ಅವನ್ ಜ್ಞಾಪಕ ಬರಬೇಕು ಅಂತ. ಎರಡನೇದು ಸರಸ್ವತಿ ಹೇಳುವಾಗ ಪ್ರಾರ್ಥನೆಯನ್ನ ನಮ್ಮ ಸಹೋದರಿಯವರು ಸರಸ್ವತಿ ಬಗ್ಗೆ ಹೇಳಿದ್ರಲ್ಲ, ಅವಳ ಹಂಸ ಗಮನೆ ಅಂತಾರೆ. ಹಂಸ ನೀರಲ್ಲೇ ಇರಬೇಕು, ನೀರಿನ ಜೊತೆಲೇ ಇರಬೇಕು. ಅದು ಈಚೆಗೆ ಬಂದು ಒಂದ್ಸರಿ ಮೈ ಕೊಡವಿದ್ರೆ ಎಲ್ಲ ನೀರು ಬಿದ್ದೋಗುತ್ತೆ. ಹಾಗೆ ನಾವು ಪ್ರಪಂಚದಲ್ಲೇ ಈಜಬೇಕು. ಪುರಂದರದಾಸರು ಬರೆದಿದ್ದಾರಲ್ಲ, ಈಸಬೇಕು ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಶೆ ಲೇಷ ಇಲ್ಲದ ಹಾಗೆ. ಇದು ನೋಡಿ ಅನ್ಯವಾರ್ತೆ ಬಿಡೋದು ಅಂದ್ರೆ ಈಜ್ಬೇಕು. ಹೆದರ್ಕೊಂಡು ನಿಂತ್ಕೊಂಡ್ಬಿಟ್ಟು ನಾನು ಈಜಲ್ಲಪ್ಪ, ನಾನು ಯೋಗಿ ಅಂತ ಅನ್ನಕ್ಕಾಗಲ್ಲ. ಈಜಿಯೂ ಹೇಸಿಗೆ ಸಂಸಾರದಲ್ಲಿ ಆಶೆ ಲೇಷ ಇಲ್ಲದ ಹಂಗೆ ಈಜ್ಬೇಕು. ಇನ್ನು ಇಂದ್ರಿಯ, ಮನಸ್ಸು, ಬುದ್ಧಿ ಯಾವುದಕ್ಕೂ ಯಾವ ಲೇಪವೂ ಉಂಟಾಗದ ಅಲಿಪ್ತ ಭಾವನೆ ಇರಬೇಕು.
ಆ ಅಲಿಪ್ತ ಭಾವನೆ ಇದ್ರೆ ಆಗ ಅನ್ಯ ವಾರ್ತೆಯನ್ನು ಬಿಡಕ್ ಸಾಧ್ಯ ಹೊರತು ಇವೆಲ್ಲ ಇದ್ಕೊಳ್ಳಿ ನಾನ್ ಸದ್ಯಕ್ಕೆ ಒಂದ್ಸರಿ ಯಾರನ್ನೂ ಕುರಿತು ಯೋಚನೆ ಮಾಡಲ್ಲಪ್ಪ, ನಾನು ಕಣ್ಮುಚ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕೂತಿರ್ತೀನಿ ಅಂದ್ರೆ ಅವಾಗ ಬರಬಾರ್ದು ಯೋಚನೆಗಳೆಲ್ಲ ಅವಾಗ್ಲೇ ಬಂದ್ಬಿಡುತ್ತೆ. ಅದು ನಮ್ಮೆಲ್ಲರ ಅನುಭವ ಕೂಡ. ಹಾಗಾಗಿ ನಾವು ಒಂಟಿತನಕ್ಕೆ ಹೆದರ್ಕೊಳ್ಳೋದು. ಆದ್ರಿಂದ ಶುದ್ಧಿಕಾರಕವಾಗಿ ಮಾಡ್ಬೇಕಲ್ಲ, ಚಿತ್ತ ಶುದ್ಧಿ ಮಾಡ್ಬೇಕಲ್ಲ. ಚಿತ್ತಶುದ್ಧಿ, ಮೈನ್ ಕೊಳೆ ಹೋಗಿಸ್ಕೊಳ್ಳೋಕೇನೋ ಸೋಪ್ ಇದೆ, ಬಟ್ಟೆ ಕೊಳೆ ಹೋಗಿಸ್ಕೊಳ್ಳೋಕೆ ಡಿಟರ್ಜೆಂಟ್ ಇದೆ. ಚಿತ್ತಶುದ್ಧಿಗೆ ಏನಿದೆ? ಚಿತ್ತಶುದ್ಧಿಗೆ ನಿರಂತರವಾದ ಆತ್ಮಪ್ರಜ್ಞೆ ಇದ್ದು ದೇಹದಲ್ಲಿ ಕೆಲಸ ಮಾಡಿ, ದೇಹದಲ್ಲಿ ಮಾಡಿದ ಕೆಲಸ ಯಾವುದು ತನಗೆ ಅಂಟ್ಕೊಳ್ಳದೆ ಇರುವಂತ ಎಚ್ಚರ ಇದೆ. ಈ ಎಚ್ಚರವನ್ನು ಸಾಧಿಸಿ ಅನ್ನುವುದೇ ಅನ್ಯವಾರ್ತೆ ಬಿಟ್ಟವರಾಗಿ. ಆದ್ದರಿಂದ ಪುರಂದರದಾಸರು ಮಹಾಚಾಣಾಕ್ಷರು. ಆ ಅನ್ಯವಾರ್ತೆ ಬಿಟ್ಟವರಾಗಿ ಅಂತ ಯಾರು ಹೇಳ್ತಾರೋ, ಅನ್ಯವಾರ್ತೆ ಬಿಟ್ಟವರಾಗಿ ಅಂತ ಯಾವ ಪುರಂದರದಾಸರು ಹೇಳ್ತಾರೋ ಸುಮ್ನೆ ಹೇಳಿಲ್ಲ. ಅವರು ಅಚ್ಚುಕಟ್ಟಾಗಿ ಪೂರ್ವ ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದಾರೆ. ಯೋಗ ಎಲ್ಲವನ್ನೂ ಪ್ರಸ್ತಾಪ ಮಾಡಿ ಕೊನೆಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅನ್ಯವಾರ್ತೆ ಬಿಟ್ಟವರಾಗಿ ಅಂತ ಹೇಳ್ತಾರೆ. ಅದರಿಂದ ನಾವು ಯಾವುದೇ ಕೃತಿಯಲ್ಲಿ ಒಂದು ಶಬ್ದದ ಅರ್ಥ ನಂಗೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಮೊದಲಿಂದ ಓದಿದ್ರೆ ಅರ್ಥ ಆಗುತ್ತೆ. ಅನ್ಯವಾರ್ತೆ ಬಿಟ್ಟವರಾಗಿ ನಿನ್ನೆ ಯಾಕೋ ಅನ್ಯವಾರ್ತೆ ಅಂತ ಏನು ಅಂತ ಹೇಳಿದ್ರಿ, ಬಿಡೋದು ಹೇಗೆ ಅನ್ನೋದಕ್ಕೆ ಪ್ರಕೃತಿಯಲ್ಲಿ ಇದ್ದುಕೊಂಡು ಪ್ರಕೃತಿಯನ್ನು ಮೀರುವುದು ಅಂತ ಅನ್ನೋದನ್ನ ನಾನು ಅವತ್ತು ಹೇಳಿರ್ಲಿಲ್ಲ, ಇವತ್ತು ಹೇಳಿದ್ವಿ. ಹಾಗಾಗಿ ಆತ್ಮೀಯರೇ, ಈ ದಾಸರ ಪದ್ಯಗಳನ್ನ ಒಂದು ಶಬ್ದಕ್ಕೆ 1 ಗಂಟೆ ಮಾತಾಡಿದೆ, ಬರೇ ಪಲ್ಲವಿಗೆ 1 ಗಂಟೆ ಮಾತಾಡಿದೆ. ಒಂದು ಪದ್ಯಕ್ಕೇನೆ ಇಷ್ಟೆಲ್ಲ ಆಲೋಚನೆ ಮಾಡ್ಬೇಕಾಗಿರುವಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪದ್ಯಗಳು ಬರೆದಿರುವಂತಹ ಪುರಂದರದಾಸರಾಗ್ಲಿ, ಮಹೀಪತಿ ದಾಸರಾಗ್ಲಿ, ಬೇರೆ ದಾಸಶ್ರೇಷ್ಠರಾಗ್ಲಿ, ಅವರೆಲ್ಲ ಎಷ್ಟು ಜೀವನನ ಪೂರ್ಣವಾಗಿ ಗ್ರಹಿಸಿ ನಮ್ಮಂಥವ್ರಿಗೆ ಅರ್ಥ ಆಗೋ ಹಾಗೆ ಚಿಕ್ಕ ಪದ್ಯದಲ್ಲಿ ಬರೆದಿಟ್ಟಿದ್ದಾರೆ. ನಾವು ಆ ಪದ್ಯವನ್ನ ರಾಗವಾಗಿ ಹಾಡ್ತಾ ತಲೆ ದೂಗಿ ಕರ್ಣಾನಂದವನ್ನು ಅನುಭವಿಸ್ತೀವಿ ಹೊರತು ಅದರ ಆಶಯವನ್ನ ಪಕ್ಕಕ್ಕೆ ಇಟ್ಬಿಡ್ತೇವೆ. ಹಾಗಾಗ್ಬಾರ್ದು. ನೀವೆಲ್ಲ ಹಾಗಾಗ್ದಾಗವೇ ಎಚ್ಚರ ವಹಿಸ್ಬೇಕು ಅಂತ ಆಜ್ಞಾಪಿಸ್ತಿಲ್ಲ, ಮನವಿ ಮಾಡ್ಕೊತ ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ನಾವು ನೀವು ಒಂದೇ ಆ ವಿಷಯದಲ್ಲಿ ಅಂತ ಹೇಳ್ತಾ, ಈಗ ಪ್ರಶ್ನೋತ್ತರಕ್ಕೆ ಸಕಾಲ. ನನ್ನ ಉಪನ್ಯಾಸ ಮುಗಿಯೋ ವೇಳೆ ಕರೆಕ್ಟಾಗಿ 6 ಗಂಟೆ. ಈಗ ನಿಮ್ಮ ಪ್ರತಿಕ್ರಿಯೆ ಅಥವಾ ಪ್ರಶ್ನೆಗೆ ಅನುವು ಮಾಡಿಕೊಡ್ತಾ ನನ್ನ ಕೈಲಿ ಮಾತನಾಡಿಸಿದ ಈ ಕಾರ್ಯಕ್ರಮದಲ್ಲೂ ಇವತ್ತು 60 ಜನ ಭಾಗವಹಿಸಿದಿರಿ. ಯೂಟ್ಯೂಬಲ್ಲೂ ಕೂಡ ನಂದು 200 ತನಕ ಎಂದೂ ತಲುಪಿರ್ಲಿಲ್ಲ. ಈ ಅನ್ಯವಾರ್ತೆ 190ಕ್ಕೆ ತಲುಪಿದೆ. ಇದನ್ನು ಕೂಡ ನೀವು ಇಲ್ಲಿ ಬರದೇ ಇರೋರಿಗೆ ತೋರಿಸಿ ಅದ್ರ ಬಗ್ಗೆ ಆಲೋಚನೆ ಮಾಡಿದರೆ ನೀವು ಕೊಡಬಹುದಾದಂಥ ಅತ್ಯಂತ ಉತ್ತಮ ಜ್ಞಾನ, ಅಂದ್ರೆ ನನ್ನ ಮೇಲಿನ ಹತೋಟಿ. ನನ್ನ ಮೇಲೆ ಹತೋಟಿ ಇಲ್ದಿದ್ರೆ ಎಲ್ಲ ಜ್ಞಾನವೂ ಇದ್ರೂ ಕೂಡ ಏನು ಉಪಯೋಗ ಬರಲ್ಲ. ಶಾಂತ ಮೂಲೇಕ ಸೌಖ್ಯ ಮೂಲೇದು. ನೀವು ಬೇಕಾದಷ್ಟು ಸೌಖ್ಯ ಸಂಪಾದಿಸಿ, ಆ ಸೌಖ್ಯ ಅನುಭವಿಸೋಕ್ಕೂ ಬೇಕಾದದ್ದು ಶಾಂತಿ. ಆ ಶಾಂತಿ ತಮಗೆಲ್ಲ ಲಭಿಸ್ಲಿ ಅಂತ ಹೇಳ್ತಾ ಪ್ರತಿಕ್ರಿಯೆಗಾಗಿ ಕಾಯ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮಾತುಗಳನ್ನು ಕೇಳಿದ, ಮಾತುಗಳನ್ನು ಆಡಿಸಿದ, ಮಾತುಗಳನ್ನು ಮೆಲುಕು ಹಾಕಲಿರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇಷ್ಟೊತ್ತಿನವರೆಗೆ 1 ಗಂಟೆಯವರೆಗೆ ಉಪನ್ಯಾಸವನ್ನ ನೀಡಿದಂತಹ ಪ್ರೊಫೆಸರ್ MR ನಾಗರಾಜು ಸರ್ ಅವರಿಗೆ ಸಮೂಹದ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ, ನಮಸ್ಕಾರಗಳನ್ನ ಹೇಳ್ತಾ, ಈಗ ಯಾರೋ ಮಾತಾಡ್ತಾ ಇದ್ರಿ, ಮಾತಾಡ್ರಿ, ಅಥವಾ ಪ್ರತಿಕ್ರಿಯೆ ಪ್ರಶ್ನೆಗಳು ಏನಾದರೂ ಇದ್ರೆ ಹಂಚಿಕೊಳ್ರಿ. ಶ್ರೀದೇವಿ ಅವರು ಮಾತಾಡಿದ್ರು. ಇಲ್ಲ, ಇವತ್ತ ನೀವು ಮಾತಾಡಿದ್ದು ಯಾವ ವಿಷಯ ಅಂತ ಅಂದ್ರ ಎಲ್ಲಾನು ತಿಳಿತು, ಎಲ್ಲಾನು ಅರ್ಥ ಆಯ್ತು. ಆದ್ರೂ ನೆನಪಿಟ್ಕೊಳಕೆ ಆಗೋವಲ್ತು. ಏನೇನೋ ಒಂಥರ ಖುಷಿ ಆಯ್ತು ಕೇಳಿ. ಏನ್ ಹೇಳ್ಬೇಕು ಅಂತಂದ್ರ, ನೀವು ಮಾತಾಡಿದ್ದೆಲ್ಲ ಇದು ಯೋಗದ ಬಗ್ಗೆ ಮಾತಾಡಿದ್ರಿ, ಇದರ ಬಗ್ಗೆ ಮಾತಾಡಿದ್ರಿ, ಎಲ್ಲಾದ್ರ ಬಗ್ಗೆ ಮಾತಾಡಿದ್ರು. ನಾವ್ ಮನವರಿಕೆ ಮಾಡ್ಕೋದು ಹೆಂಗಂತಂದ್ರ ಇದೊಂದು ಅನ್ಸ್ಬಿಡ್ತದೆ. 1 ನಿಮಿಷ, ನಿಮ್ಮ ಪ್ರಶ್ನೆಗೆ ನನ್ನ ಚುಟುಕು ಉತ್ತರ. ಇದು ಯಾವ್ದು ನೆನಪಿಟ್ಕೊಳ್ಳೋದಲ್ಲ. ಪರೀಕ್ಷೆಯಲ್ಲಿ ಉತ್ತರ ಬರೆಯೋರು ನೆನಪಿಟ್ಕೋಬೇಕು. ಇದು ನೆನಪಿಟ್ಕೊಳ್ಳೋದಲ್ಲ, ಪ್ರತಿ ಕ್ಷಣವೂ ಅದನ್ನ ಆಚರಣೆಗೆ ತರೋದು. ಆಚರಣೆಗೆ ತರ್ತಾ ಇದೆ. 1 ನಿಮಿಷ, ಆಚರಣೆಗೆ
ತಂದ್ರೆ ಅವಾಗ ಹೇಗೆ ಮರೆಯುತ್ತೆ? ನಾನು ಮಗ್ಗಿ ಕೆಲಸ ಮಾಡ್ತಾ ಎರಡೊಂದು ಮಗ್ಗಿ ಹೇಳ್ಕೊತಾ ಇದ್ರೆ ಅವಾಗ ನೆನ್ಪಿಟ್ಕೊಳ್ಳೋ ಪ್ರಶ್ನೆನೇ ಬರಲ್ಲ, ಮರೆಯೋದೇ. ಕಷ್ಟನೂ ಹರಿಯನ್ನ ನೆನಪಿಸಿದ್ರೆ, ಸುಖನೂ ಹರಿಯನ್ನು ನೆನಪಿಸಿದ್ರೆ ಹರಿಯ ವಿಸ್ಮರಣೆ ಎಲ್ಲಾಗುತ್ತೆ? ಆಗೋದಿಲ್ಲ. ಅದರಿಂದ ಇವೆಲ್ಲ ನಾನು ನಿಮ್ಮೊಂದಿಗೆ ವಾದ ಮಾಡಕ್ಕೋಸ್ಕರ ಮಾತಾಡಿದ್ದೆ ಹೊರತು ನಾನು ಹೇಳಿರೋ ಭಗವದ್ಗೀತೆ ಶ್ಲೋಕ ಎಲ್ಲ ನೆನ್ಪಿಟ್ಕೊಳ್ಳಿ ಅಂತ ನಾನು ಹೇಳಲ್ಲ. ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಶ್ರವಣ ಅಲ್ಲ, ಮನನ ಅಲ್ಲ, ನಿಧಿಧ್ಯಾಸನದಿಂದ ಮನನ ಆಗ್ಬೇಕೆ ಹೊರತು ಮನನದಿಂದ ನಿಧಿಧ್ಯಾಸನ ಅಲ್ಲ. ಮದನ ಆದದ್ದನ್ನ ನಿಧಿಧ್ಯಾಸನ ಮಾಡಿ ಮಾಡಿ ಸರಿ ಮಾಡ್ಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ. ಏನೇನೇ ಪ್ರಶ್ನೆ ಕೇಳಿದ ತಮಗೆ ಅಭಿನಂದನೆಗಳು, ಧನ್ಯವಾದ. ಮುಂದಿನ ನಮಸ್ಕಾರ ಗುರುಗಳೇ. ಈ ಧ್ಯಾನ ಹೇಳ್ತಾರೆ, ಮನ್ಸು ಕುತ್ಕೋಬೇಕು, ಸ್ಮರಣೆ ಮಾಡ್ಬೇಕು, ಭಗವಂತನ ಧ್ಯಾನ ಮಾಡ್ಬೇಕು ಅಂತಂದ್ರೆ ಯಾವ ಬಗೆಯಾಗಿ ನಾವು ಅದನ್ನ ಅಭ್ಯಾಸ ಮಾಡ್ಬೇಕು? ಈ ಒಂದು ಸ್ಟಾರ್ಟಿಂಗ್ಗೆ ನಾನು ಇವಾಗ ಅಭ್ಯಾಸ ಶುರು ಮಾಡ್ಬೇಕು ಅಂತ ಮನ್ಸು ಮಾಡಿದಾಗ ಹೇಗೆ ಅದು ನಮ್ ತಲೆ ಒಳಗಡೆ ಭಗವಂತನ ಸ್ಮರಣೆ ಬರಕ್ ಶುರು ಆಗತ್ತೆ? ರಶ್ಮಿ ಅವರೇ, ನಾವು ಸುಮ್ಮನಿದ್ರೆ ಪ್ರಪಂಚದ ಏನ್ ಬರುತ್ತೆ? ನಾವು ಪ್ರತಿಕ್ರಿಯೆ ತೋರಿಸ್ತೀವಿ. ಅದನ್ನೇ ಪುರಂದರದಾಸ್ ಹೇಳಿದ್ದು, ಯೋಗದಿಂದ ಹಾಗೆ ಮಾಡೋಕ್ ಸಾಧ್ಯ ಅಂತ. ಪ್ರತಿಕ್ರಿಯೆ ತೋರಿಸೋದು ನಿಲ್ಲಿಸಿ ಅಂತಂದ್ರೆ, ಪ್ರತಿಕ್ರಿಯೆನೇ ತೋರಿಸ್ಬೇಡಿ ಅಂತಲ್ಲ, ಪ್ರತಿಯೊಂದು ಪ್ರತಿಕ್ರಿಯೆಯೂ ಯಾವುದ ಕಡೆಗೆ ಬೆರಳು ಮಾಡಬೇಕು? ಪರಮಾತ್ಮ. ಈಗ ಒಂದು ವೃತ್ತ ತಗೊಳ್ಳಿ, ಆ ವೃತ್ತಕ್ಕೆ ಎಲ್ಲಿಂದಲಾರು ಗೆರೆ ಎಳೀರಿ, ಅದು ಹೋಗಿ ತ್ರಿಜ್ಯವನ್ನು ಮುಟ್ಟುತ್ತೆ. ಒಂದು ಲಂಬವನ್ನು ಹೇಳಿದ್ರೆ, ವೃತ್ತದ ಬಿಂದುವಿನಲ್ಲಿ ಲಂಬ ಹೇಳಿದ್ರೆ, ವೃತ್ತದ ಯಾವ ಬಿಂದುವಿನಲ್ಲಿ ಲಂಬ ಹೇಳಿದ್ರು ಆ ಕೇಂದ್ರಕ್ಕೆ ಬರುತ್ತೆ. ಆದ್ದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಅನುಭವವನ್ನ ಅನುಭವವಾಗಿ ಕಷ್ಟವಾಗಿ ಸುಖವಾಗಿ ಕಾಣದೆ, ಕಷ್ಟ ಸುಖಗಳು ತೋರು ಬೆರಳಾಗಿದ್ದರೆ ಆಗ ಏನಾಗುತ್ತೆ? ಆ ತೋರು ಬೆರಳು ಪರಮಾತ್ಮನನ್ನ ಸ್ಮರಣೆ ಮಾಡೋ ಹಾಗೆ ಮಾಡುತ್ತೆ. ಆ ರೀತಿ ಮಾಡ್ಬೋದು ಅಂತ ಹೇಳ್ಬೋದು. ಅಭ್ಯಾಸ ಮಾಡಿ, ಅವಾಗ ಅನುಕೂಲ ಆಗ್ಬೋದು. ಆಮೇಲೆ ಇನ್ನೊಂದು ಗುರುಗಳೇ, ಈಗ ಒಂದು ಮಾಡಿದ್ರೆ ಇನ್ನೊಂದು ಬಿಟ್ಟು ಹೋಗುತ್ತಲ್ಲ ಅಂತ ಅನುಭವನೂ ಆಗಿದೆ. ಓಕೆ, ಬಿಟ್ಟು ಹೋಗಿ ನಮ್ದೇನು ಏನು ತಗೊಂಡ್ ಬಂದಿಲ್ಲ. ನಾವು ಹುಟ್ಟಿದಾಗ ನಮಗೆ ನಷ್ಟ ಆಗಕ್ ಸಾಧ್ಯವೂ ಇಲ್ಲ, ಲಾಭ ಆಗಕ್ ಸಾಧ್ಯವೂ ಇಲ್ಲ. ಈ ದೇಹವೂ ನಮ್ಮದಲ್ಲ ಅಂತ ದೇಹದ ಬಗ್ಗೆನೇ ಪರಕೀಯತೆ ಬೆಳೆಸ್ಕೋಬೇಕು ಅನ್ನೋದನ್ನ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇನೆ. ನೀವು ಹಿಂದಿನ ಉಪನ್ಯಾಸಕ್ಕೆ ಬಂದಿದ್ರೋ ಇಲ್ವೋ ನನಗೆ ತಿಳಿದು. ಬಂದಿಲ್ಲದೆ ಇದ್ರೆ ದಯಮಾಡಿ ಆ ಹಿಂದಿನ ಅನ್ಯವಾರ್ತೆಯ ಇದನ್ನ ವಿಡಿಯೋ ನೋಡಿ, ಅದ್ರಲ್ಲಿ ನಾನು ಸ್ಪಷ್ಟವಾಗಿ ಪ್ರಸ್ತಾಪ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ, ನಾವು ಹೊರಗಡೆ ಸುಖ ಅನ್ನೋದು ಹೊರಗಡೆಯಿಂದ ಆಮದು ಮಾಡ್ಕೊಳ್ಳೋದು. ಗುಲಾಬಿ ಹೂ ಬೇಕು ಅನ್ಸಿದ್ರೆ ಅಂಗಡಿಗೆ ಹೋಗಿ ತಗೊಂಡ್ ಬರ್ಬೋದು. ನೆಮ್ಮದಿ ಬೇಕು ಅಂದ್ರೆ ಯಾವ ಅಂಗಡಿಲೂ ಸಿಗೋದಿಲ್ಲ. ಗುಲಾಬಿ ಹೂ ಯಾವುದೂ ಬೇಡ ಅನ್ನೋದು ನೆಮ್ಮದಿ. ಯಾವುದೂ ಬೇಡ ಅಂತ ಯಾವಾಗಂದ್ರೆ, ನಾನು ಆತ್ಮವೇ ನನ್ನಲ್ಲಿರುವಾಗ, ಪರಮಾತ್ಮನ ಅಂಶ ನನ್ನಲ್ಲಿರುವಾಗ, ಆ ಆತ್ಮ ಪ್ರಜ್ಞೆ ಹೊಂದಿದ್ದರೆ ಸಾಕು, ಬೇರೆದು ಯಾವುದು ಬೇಕಾಗಿಲ್ಲ ಅನ್ನುವಂತ ಒಂದು ಮನಸ್ಥಿತಿ ನಮಗೆ ಬರುತ್ತೆ ಅಂತ ಸ್ವಾನುಭವದಿಂದ ದಾಸರು ಬರೆದಿದ್ದಾರೆ. ನನಗೂ ನನ್ನ ನೋವು, ನನ್ಗೇನ್ ಕಮ್ಮಿ ನೋವಿಲ್ಲ, ಭಯ ಇದೆ. ಆದ್ರೆ ಅದ್ರ ಮಧ್ಯೆ ಹೀಗೆ ಯಾಕೆ ಉಪನ್ಯಾಸ ಮಾಡಿದೆ? ನೀವು ಮಾಡ್ತಿದ್ರಿ ಅಂದ್ರೆ, ನೀವು ಮಾಡ್ತಿದ್ದೀರಿ ಅಂದ್ರೆ ನೀವು ನನ್ನ ಮಾತನ್ನ ಕೇಳ್ತಾ ಇರೋದನ್ನ ನಾನು ಈ ರೀತಿಯಾಗಿ ಗ್ರಹಿಸಿದೆ. ಇದು ಗ್ರಹಿಸುವ ಪರಿ ಅಂದ್ರೇನು? ಪ್ರಜ್ಞೆ ಸದಾ ಇದರಲ್ಲಿರ್ಬೇಕು, ಪರಮಾತ್ಮನಲ್ಲಿರ್ಬೇಕು, ಕ್ರಿಯೆ ಜಗತ್ತಿನಲ್ಲಿರ್ಬೇಕು. ಇದನ್ನ ನಾನು ಹೋದ್ಸರಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ, ನಿಮಗೆ ಬಂದಿದ್ರೆ ಗೊತ್ತಿಲ್ಲ, ಪುನರಾವರ್ತನೆ ಆದ್ರೆ ಅಡ್ಡಿ ಇಲ್ಲ, ಹೇಳ್ತೀನಿ. ಏನಪ್ಪಾ ಅಂದ್ರೆ, ತಾಯಿ ಮಗುವಿಗೆ ಹುಷಾರಿಲ್ಲ ಅಂತ ಅಂಗಡಿಗೆ ಹೋಗಿ ಎಲ್ಲ ಖರೀದಿ ಮಾಡ್ತಾನೆ ಇರ್ತಾಳೆ. ಮಗು ಈಗ ಏನ್ ಮಾಡ್ತಾವ ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಹಾಗಾಗಿ ಪರಮಾತ್ಮನ ಪ್ರಜ್ಞೆಯಲ್ಲೇ ಬದುಕಕ್ ಹೋದ್ರೆ ಆಗಲ್ಲ, ಪ್ರಕೃತಿಯ ಪ್ರಜ್ಞೆಯಲ್ಲೇ ಬದುಕಕ್ ಹೋದ್ರೆ ಪರಮಾತ್ಮ ಜ್ಞಾಪಕ ಬರಲ್ಲ. ಅದರಿಂದಾನೇ ಅದಕ್ಕೆ ಕನಕದಾಸರು ಹೇಳಿದ್ದು, ನಾನು ಹೋದರೆ ಹೋದೇನು. ಪ್ರಕೃತಿ ಪ್ರಜ್ಞೆಯಲ್ಲಿ ಕೆಲಸನೂ ಮಾಡ್ಬೇಕು, ಪ್ರಕೃತಿ ಪ್ರಜ್ಞೆ ಬೆರಳು ಮಾಡಿ ತೋರಿಸಿ ಪರಮಾತ್ಮನನ್ನು ಇದ್ ಮಾಡ್ಬೇಕು. ಇಷ್ಟಕ್ಕಿನ್ನ ನಾನು ಹೆಚ್ಚು ಹೇಳಲಾರೆ. ಅದನ್ನ ನೀವು ಭಾಗಿಸ್ಬೇಕು. ಅದೇ ಸಾಧನೆ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು ಅಷ್ಟೇ. ಧನ್ಯವಾದಗಳು. ನನಗೆ ಕೇಳೋದಿತ್ತು, ಏನಾದ್ರು ನಿಮ್ದು ಯೂಟ್ಯೂಬ್ ಚಾನಲ್ದು ಡೀಟೇಲ್ಸ್ ನನಗೆ ಸಿಗ್ಬೋದಾ? ಸಮೂಹದಲ್ಲಿ ಹಾಕ್ತೀವಿ.
ಆ ಸಮೂಹದಲ್ಲಿ ಹಾಕ್ತಿವಿ ಸಮೂಹದಲ್ಲಿ. ಅಚ್ಚಾ, ಓಕೆ. ಅಂದ್ರೆ ಇವ್ರದ್ದು ಮತ್ತೊಮ್ಮೆ ರಿಪೀಟ್ ಕೇಳೋದಿದ್ರೆ ನಮಗ ಒಂದಿಷ್ಟು ಯೂಸ್ ಆಗ್ತದ. ಸರಿ ಖಂಡಿತ. ಇವತ್ತಿಂದಂತೂ ತಕ್ಷಣನೇ ಹಾಕ್ತೀವಿ. ಸ್ವಲ್ಪ ಹೊತ್ತಿಗೆ ಕಾರ್ಯಕ್ರಮ ಮುಗಿತಿದ್ದಾಗ ಒಂದು 1/4 ಗಂಟೆ ಒಳಗಾಗಿ ಹಾಕ್ತೀವಿ. ನೀವು ನೋಡ್ಬೋದು, ಅಲ್ಲಿ ಲಿಂಕ್ ಕೊಡ್ತಾರೆ. ಹಳೇದು ಎಲ್ಲ ಬೇಕು ಅಂದ್ರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಆಯ್ತಾ, ಮುಗಿಸೋಣವಾ? ಅಥವಾ ಇನ್ಯಾರು ಮಾತಾಡಿದ್ರೆ ಹೇಳಿ. ಸರ್ ನಮಸ್ಕಾರ, ವಸಂತ್ ಕುಮಾರ್ ಅಂತ ಹೇಳಿ. ಈ ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ಆದ್ಮೇಲೆ ಅನ್ಯವಾರ್ತೆಯ ಬಿಟ್ಟವರಾಗಿ, ಇದೆಲ್ಲ ಒಂದು ಸ್ಥಿತಪ್ರಜ್ಞನ ಲಕ್ಷಣಗಳು ಅಂತ ನಾವು ಅರ್ಥ ಮಾಡ್ಕೋಬೋದಾ? ತಾವು ಒಂದು ಪುಸ್ತಕ ಕೂಡ ಬರೆದಿದ್ದೀರಾ, ಸ್ಥಿತಪ್ರಜ್ಞ ಲಕ್ಷಣಗಳು ಅಂತ ಹೇಳಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳ್ದ, ಅದರ ಮೂಲ ಆಶಯ ಏನು ಎತ್ತ ಅಂತ ಹೇಳಿ. ಸೊ ಇದೆಲ್ಲ ಒಂದು ಸ್ಥಿತಪ್ರಜ್ಞೆಯತ್ತ ಹೋಗೋದ ಒಂದು ಮಾರ್ಗ ಅಂತ ಅರ್ಥ ಮಾಡ್ಕೋಬೋದಾ? ಖಂಡಿತ ಅದೇ ಮಾಡ್ಕೋಬೇಕಾದ್ದು. ಪುರಂದರದಾಸರು ತಾವು ಎಲ್ಲೋ ನೋಡಿರೋ ನದಿನ ನೋಡ್ಬಿಟ್ಟು ಪ್ರಕೃತಿನ ನೋಡಿ ಸುಂದರವಾಗಿ ವಿವರಿಸಿದವರಲ್ಲ ಅವರು. ಭಗವದ್ಗೀತೆ ಅಧ್ಯಯನ ಮಾಡಿ ಅದರ ಸಾರವನ್ನೇ ಅವರು ಈ ದೇವರ ನಾಮಗಳಲ್ಲಿ ಬರೆದಿರೋದು. ಆದ್ರಿಂದ ನಾವು ಯಾವಾಗ ಸ್ಥಿತಪ್ರಜ್ಞ ಲಕ್ಷಣ ಅಂತ ಅರ್ಥ ಮಾಡ್ಕೊಂಡ್ವೋ ಆಗ ಓಹೋ, ಈಗ ನನಗೆ ದಾಸ ಸಾಹಿತ್ಯ ಅರ್ಥ ಆಗ್ತಾ ಇದೆ. ಭಗವದ್ಗೀತೆ ತಿಳ್ಕೊಳ್ದೇನೆ ದಾಸ ಸಾಹಿತ್ಯ ಅರ್ಥ ಮಾಡ್ಕೊಳಕ್ ಹೋಗಿದೀವಿ ನಾವು. ಅದರಿಂದ ಇಷ್ಟೆಲ್ಲ ತೊಂದರೆ. ಹಾಗಾಗಿ ಇವೆಲ್ಲ ಬೇರೆ ಅಲ್ಲ. ಬೇರು ಭಗವದ್ಗೀತೆ, ಬೇರು ದಾಸ ಸಾಹಿತ್ಯ ಹೂವು. ನಮಗೆ ಬೇರಿನಲ್ಲಿ ಹೂವು ಕಾಣೋದಿಲ್ಲ, ಆದ್ರೆ ಹೂವು ಚೆನ್ನಾಗಿ ನಳನಳಿಸ್ಬೇಕಾದ್ರೆ ಬೇರು ಬೇಕೇ ಬೇಕು. ಹಾಗಾಗಿ ಅದು ಇದು ಬೇರೆ ಅಲ್ಲ. ಗಿಡದಲ್ಲಿ ಬೇರು ಮತ್ತೆ ಕಾಂಡ, ಹೂವು ಎಲ್ಲ ಒಂದೇ ಅಲ್ವಾ, ಒಂದೇ ಗಿಡ ಅಲ್ವಾ? ಹಾಗಾಗಿ ಈ ಸೃಷ್ಟಿ ಗಿಡ ಸೃಷ್ಟಿಕರ್ತನಿಗೆ ಸೇರಿದ್ದು. ಅದನ್ನ ನೆನಪಿಸುವಂಥದ್ದನ್ನ ಗಿಡದ ಮುಳ್ಳು ಮಾಡ್ಬೇಕು, ಗಿಡದ ಎಲೆನೂ ಮಾಡ್ಬೇಕು, ಗಿಡದ ಹೂವು ಮಾಡ್ಬೇಕು, ಗಿಡದ ಬೇರು ಮಾಡ್ಬೇಕು. ಈ ಅರ್ಥದಲ್ಲೇ ನಾನು ಹೇಳಿದ್ದು. ನೀವು ಹೇಳಿದ್ದು ಪೂರ್ತಿಯಾಗಿ ನನ್ನ ಸಮ್ಮತಿ ಇದೆ. ನಿಮ್ಮ ಅಭಿಪ್ರಾಯ? ಧನ್ಯವಾದಗಳು. ಲೀಲಾ ಜಾಲದ ಕಾರ್ಯಕ್ರಮ ಇದೆ, ಅಂದ್ರೆ ಅದೋ ಒಂದು ಜಾಲನ್ಯಾಸ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ ಮತ್ತೆ ಈ ಉತ್ಸಾಹ ತೋರಿಸಿದವರಿಗೆ, ಪ್ರಶ್ನೆ ಕೇಳುವ ಉತ್ಸಾಹ ತೋರಿಸಿದವ್ರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳು. ಈ ಉತ್ಸಾಹ ನೀವು ತೋರಿಸಿದ್ರೆ ಅದು ನನ್ನೊಳಗೂ ಬರುತ್ತೆ, ಇಲ್ಲದೆ ಇದ್ರೆ ಬರ್ತಾ ಇರಲಿಲ್ಲ. ಅದರಿಂದ ತಮ್ಮೆಲ್ಲ ಇದೇ ಉತ್ಸಾಹನ ಮುಂದುವರಿಸಿ ಅಂತ ಮನವಿ ಮಾಡ್ಕೋತಾ, ಈಗ ಕೇವಲ 3 ದಿವಸದ ಹಿಂದೆ ವೃಂದಾ ಅವರು ನನ್ನ ಹತ್ರ ಹೇಳಿದ್ರು ಈ ಉಪನ್ಯಾಸ ಮಾಡಬೇಕು ನೀವು ಅಂತ. ಆ 3 ದಿವಸದಲ್ಲೇನೆ ಸಿದ್ಧತೆ ಮಾಡಿಕೊಂಡು ಹಿಂದಿನ ಉಪನ್ಯಾಸದ ಮುಂದುವರಿಕೆಯಾಗೇ ಮಾಡ್ತೀನಿ ಅಮ್ಮ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಹಿಂದಿನ ಉಪನ್ಯಾಸ ಯಾರು ಕೇಳಿಲ್ವೋ ದಯಮಾಡಿ ಹಿಂದಿನ ಉಪನ್ಯಾಸನು ಕೇಳ್ಕೊಳ್ಳಿ, ಅದ್ರ ಜೊತೆಗೆ ಇದನ್ನು ಜೋಡಿಸ್ಕೊಳ್ಳಿ. ಆಗ ಒಂದು ಸಂರಚನೆ ಅಥವಾ ಕಾಂಪೋಸಿಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಆಗ ಪುರಂದರದಾಸರ ಪೊಸಿಷನ್ ಏನು ಸ್ಥಿತಪ್ರಜ್ಞತೆ ಬಗ್ಗೆ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮುಗಿಸ್ಬಹುದಾ? ಹರೇ ಶ್ರೀನಿವಾಸ, ಧನ್ಯವಾದ. ವಂದನಾರ್ಪಣೆ ಮಾಡ್ತೀರಾ? ಮುಗಿಸೋಣ. ಅದೇನ್ ನಾನು ಮಾಡಿ ಅಂತ ಕೇಳ್ತಿಲ್ಲ, ನಂಗೆ ಗೊತ್ತಿಲ್ಲ, ಯಾರು ಮಾಡ್ಲಿಲ್ವಲ್ಲ ಅದಕ್ಕೆ ಕೇಳಿದೆ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ